ಆಕಾರದಾಗ ಮಂದಿಲ್ಲ, ಗೇಟ್ನಾಗ ಹೋರಿಲ್ಲ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಯಾಕೆಂದರೆ ನಿಮ್ಮಲ್ಲಿರೋ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿ ಸಿಕ್ಕಿದೆ. ನಿಮ್ಮಲ್ಲಿರೋ ಎಷ್ಟೋ ಉತ್ತರಗಳಿಗೆ ಇಲ್ಲಿ ಅದು ಪ್ರಶ್ನೆಯಾಗಿ ಮತ್ತೆ ಉತ್ತರ ಸಿಕ್ಕಿದೆ. ಅದು ಆ ಉದ್ದೇಶಕ್ಕೆ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಹಾಗೆ ವಿಡಿಯೋ ನೋಡಿದವರು ಪ್ರತಿಯೊಬ್ಬರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಮಾಡಿ. ನಾವು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ಅಷ್ಟನ್ನೇ. ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರೋ ನಿಮ್ಮ ಹೋರಿಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಯಾವ ಹೋರಿಗೆ ತುಂಬ ಕಮೆಂಟ್ ಬಂದಿರುತ್ತೋ ಆ ಹೋರಿಗೆ ನಾವು ಖಂಡಿತ ಇಂಟರ್ವ್ಯೂ ತೊಗೊಳ್ತೀವಿ. ಅದನ್ನು ಬಿಟ್ಟು ಹೆಸರಾದ ತೊಗೊಬೇಕು, ಹೆಸರು ಆಗದೆ ಇರೋದು ತೊಗೋಬೇಕು, ಆ ಥರ ಯಾವುದೂ ಇಲ್ಲ. ಕಮೆಂಟ್ ಸೆಕ್ಷನಲ್ಲಿ ಯಾವ್ದು ಬಂದಿರುತ್ತೆ ಅದನ್ನೇ ತೊಗೊಳ್ತಿರೋದು. ಬ್ರದರ್, ಯಾಕಂದರೆ ಅದು ಒಂದು ಘಟನೆ ಆಗಬೇಕಾಗಿತ್ತು, ಅದಾದಮೇಲೆ ನಾವು ಬೆಳೆದದ್ದು. ಅದು ಆಗಬೇಕಾಗಿತ್ತು, ಅದಾದಮೇಲೆ ನಾವು ಬೆಳೆದದ್ದು ಅಂತ ನಮ್ಮ ಅಭಿಪ್ರಾಯ. ಅದು ಏನಾಗಿ ಹಿಡಿದ್ರು ಅಂತಂದೇಳಿ ಹಿಡಿದವಂಗೆ ಗೊತ್ತು, ಹಿಡಿಸ್ಕೊಂಡವಂಗೆ ಗೊತ್ತು, ಹಿಡಿದವಂಗೆ ಗೊತ್ತು, ಹಿಡಿಸ್ತರ್ಗಿ ಗೊತ್ತು. ಕಮ್ಮಿಟ್ರ್ ಇಲ್ಲೇ ಕುಂತಾರ್ರಿ, ಊರು ಅಲ್ಲೇ ಹೊಡೆದೈತಿ. ಅವ್ರು ಹಿಡ್ದಾನೋ ಬಿಟ್ಟಾನೋ ಸೆಕೆಂಡ್ರಿ, ವಿಡಿಯೋ ಪ್ರೂಫ್ ಐತ್ರಿ. ಹೋರಿ ಹೊಡೆದ ಮೇಲೆ ಹಿಡಿತಾರೋ ಏನು ಹಿಡಿದ ಮೇಲೆ ಹೋರಿ ಹೊಡಿತೀವಿ ಅನ್ನೋದು ವಿಡಿಯೋ ನೋಡಿದ್ರೆ ಪ್ರತಿಯೊಬ್ಬರಿಗೂ ಗೊತ್ತಾಗತ್ತೆ. ನಾವು ಹೇಳಿದ್ರೆ ಅದು ಇದು ಅನಿಸ್ತೈತಿ, ವಿಡಿಯೋ ನೋಡಿದ್ರೆ ಗೊತ್ತಾಗೇ ಬಿಡ್ತೈತಿ ಎಕ್ಸಾಕ್ಟ್ಲಿ. ಪಾಯಿಂಟ್ ಇದನ್ನೇ ಕೇಳೋದು. ಇದುವರೆಗೂ ನೀವು ಕೇಳಿರೋದು, ಯಾಕೆಂದರೆ ನಿಮಗೂ ಆಸೆನೂ ತುಂಬ ಇರುತ್ತೆ ಎತ್ತುಗಳ ಮೇಲೆ. ಯಾಕೆಂದರೆ ನೋಡಿದೆ ಅಲ್ಲಿ ಗಾಯ ಮಾಡ್ಕೊಂಡಿದ್ದೀರಾ, ಆಮೇಲೆ ನಿಮ್ಮ ಅಣ್ಣವ್ರು ಹೇಳಿದ್ರು ಮನೆಗೆ ಬೈತಾರ್ರಿ ಆದರೂ ಮಾಡ್ತಿದ್ದೀವಿ ಅಂತ. ಹಂಗೆ ನೋಡಿದಾಗ ತುಂಬ ಚೆನ್ನಾಗಿ ಸಾಕಿರ್ತೀರ, ಎಲ್ಲೋ ಒಂದು ನೆಗೆಟಿವ್ ಅನ್ನೋದು ತುಂಬ ಪಾಸಿಟಿವ್ ಕೇಳಿದಾಗ, ಯಾರ ಹತ್ರ ಒಂದು ನೆಗೆಟಿವ್ ಕೇಳಿದಾಗ ಮನ್ಸಿಗೆ ತುಂಬ ಹರ್ಟ್ ಆಗಿಬಿಡುತ್ತೆ. ಅಂಥವು ಎಲ್ಲಾದರೂ ಒಂದು ಪಾಯಿಂಟ್ ಬಂದಿದೆಯಾ ಬ್ರದರ್? ನನಗಿಲ್ಲ ಸೀರಿಯಸ್ ಆಗಿ ಹರ್ಟ್ ಮಾಡ್ತು ಅಂತ ಯಾವುದಾದ್ರೂ ಪಾಯಿಂಟ್ ಬಂದಿದೆಯಾ? ಹರ್ಟ್ ಅಂದ್ರೆ ಬ್ರದರ, ಈಗ ಒಂದು ಬೋರಿ ಕಟ್ಟೆ ಒಂದ್ಮೇಲೆ ಗೆಲುವು ಸೋಲು ಸಾಮಾನ್ಯ ರೀ. ಯಾಕಂದ್ರೆ ನಮ್ಮ ಊರು ಇವತ್ತು ಸೋತದೆ ಅಂದಮೇಲೆ ನಮಗಂತ ಒಂದು ಮನಸ್ಸು ಒಂದು ಯಾಕೆ ಡೌನ್ ಇದ್ದೇ ಇರ್ತೈತೆ ರೀ. ಹಂಗಾಗಿ ಈಗ ಯಾರೋ ಒಬ್ರು ನಮ್ಮ ಊರಿ ಹರಿದದ್ದು ವಿಡಿಯೋ ಹಾಕಿದ್ರು, ಸ್ಟೇಟಸ್ ಹಾಕಿದ್ರು ಅಂತಂದೇಳಿ ಅಭಿಮಾನಿಗಳು, ನಾವು ರಿಯಾಕ್ಟ್ ಮಾಡ್ಲಿಕ್ಕೆ ಅಭಿಮಾನಿಗಳು ರಿಯಾಕ್ಟ್ ಮಾಡಿರ್ತಾರೆ. ಹೌದು, ಅವ್ರಿಗೆ ರಿಯಾಕ್ಟ್ ಮಾಡೋದ್ರಿಂದ ಸುಮ್ಮನೆ ಏನೂ ಇದಿರಲ್ಲ. ಸುಮ್ಮನೆ ಅವ್ರ ಜೊತೆಗೆ ಅವ್ರು ಅದನ್ನ ಮಾಡ್ತಾರೆ ಅಂತಂದೇಳಿ ನಾವು ಅವ್ರ ಜೊತೆಗೆ ಹೋಗ್ಬಿಟ್ರೆ ನಮಗೆ ಅವ್ರಿಗೂ ವ್ಯತ್ಯಾಸನೇ ಇರಲ್ಲ. ಹೌದು, ಅವ್ರು ಮಾಡೋರು ಮಾಡಲಿ, ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಭಾಳ ಜನ ಹೇಳಿದಾರೆ ರೀ ಕೆಲವೊಂದು ಸತ, ಅಂದ್ರೆ ಬ್ಯಾಡ ಕಮೆಂಟ್ ಮಾಡಿರ್ತಾರೆ. ಅವ್ರದ್ದೇನು ಊರಿ ಆ ಕಡೆ ನಿಮ್ಮ ತರಾಶೆ ಅಂತಾರ, ಹಂಗೆ ಹಿಂಗೆ ಅಂತಂದೆ. ಅವ್ರಿಗೆ ನಾವು ಹೇಳ್ತೇವೆ ರೀ, ಪ್ರೂಫ್ ತೋರಿಸ್ಕೊಟ್ಬಿಡ್ರಿ. ನೀವು ತೋರಿಸಿದ್ರೆ ನಮ್ದು ತೋರಿಸಿದ್ರೇನು ನಮ್ದು. ಬ್ರದರ್, ಇನ್ನೊಂದು ಪ್ರಶ್ನೆ ಈಗ ಬರೋದೇ ಅದಕ್ಕೆ. ನಿಮಗೆ ಅಥವಾ ನಾನು ಕೇಳೋವಂಥ ಪ್ರಶ್ನೆ ನೀವು ನೋಡಿರ್ತೀರಾ, ಸಾಮಾನ್ಯವಾಗಿ ನಾನು ವಿಡಿಯೋಸ್ ಎಲ್ಲ ನೋಡಿದ್ದೀನಿ ಅಂತ ಹೇಳಿದ್ರೆ, ನಿಮಗೆ ಯಾವುದು ಇಂಪ್ಯಾಕ್ಟ್ ಮಾಡಬೇಕು ಅಥವಾ ಏನೋ ಒಂದು ಉದ್ದೇಶ ನಂದಲ್ಲ ಬ್ರದರ್. ಜನಕ್ಕೆ ಏನೋ ಒಂದು ಆಗಿರೋ ಉದ್ದೇಶ ನಾನು ತೋರಿಸ್ಬೇಕು. ಯಾಕೆಂದ್ರೆ ಮಾಲೀಕರು ಏನು ಹೇಳ್ತಾರೆ ಡಿಫ್ರೆಂಟು. ಅದಕ್ಕೋಸ್ಕರನೇ ಪ್ರತಿಯೊಂದು ಹೋರಿ ಹತ್ರನೂ ಮಾಲೀಕರ ಹತ್ರ ಹೋಗ್ತೀನಿ ನಾನು. ಅಭಿಮಾನಿಗಳು ಅದ್ರ ಅಭಿಮಾನದ ಮೇಲೆ ಹೇಳ್ತಾರೆ, ಮಾಲೀಕರು ಏನಿರುತ್ತೆ ಅದನ್ನ ಹೇಳ್ತಾರೆ. ಆ ಉದ್ದೇಶಕ್ಕೆ ನಾನು ಕ್ವಾಡ ಹಬ್ಬದಲ್ಲಿ ನೋಡಿದ್ದೀನಿ ಬ್ರದರ್, ಒಂದು 3-4 ಸತ ನೋಡಿದ್ದೀನಿ. ಒಂದು ಇದಕ್ಕೆ ಹೊಡ್ಕೊಳುತ್ತೆ ಎತ್ತು, ಆಮೇಲೆ ತುಂಬಾ ಜನ ಹಾಕಿದ್ರು ನೊಂದ ಜೀವ ಅಂತ ಬಹಳ ಜನ ಮೆನ್ಷನ್ ಮಾಡಿದ್ರು. ಏನಾಯ್ತು ಬ್ರದರ್ ಕ್ವಾಡ ಕಡದಲ್ಲಿ ಅಂತ ಹೇಳಿ? ಕ್ವಾಡ ಹಬ್ಬದಲ್ಲಿ 1ನೇ ರೌಂಡ್ ಬಂತ್ರಿ, 2ನೇ ರೌಂಡ್ ಬಿಟ್ಟವಲ್ಲ, 3ನೇ ರೌಂಡ್ ಆಗಿರ್ಬೇಕು ಮೋಸ್ಟ್ಲಿ. 3ನೇ ರೌಂಡ್ ರೀ ಬಂತು ಹೋರಿ. ನಮಗೆ ಬೇಸರ ಏನ್ರಿ, ಕಮ್ಮಿಟ್ರ್ ಇಲ್ಲೇ ಕುಂತಾರ್ರಿ, ಊರು ಅಲ್ಲೇ ಹೊಡೆದೈತಿ. ಅವ್ರು ಹಿಡ್ದಾನೋ ಬಿಟ್ಟಾನೋ ಸೆಕೆಂಡ್ರಿ, ವಿಡಿಯೋ ಪ್ರೂಫ್ ಐತ್ರಿ. ಹೋರಿ ಹೊಡೆದ ಮೇಲೆ ಹಿಡಿತಾರೋ ಏನು ಹಿಡಿದ ಮೇಲೆ ಹೋರಿ ಹೊಡಿತೀವಿ ಅನ್ನೋದು ವಿಡಿಯೋ ನೋಡಿದ್ರೆ ಪ್ರತಿಯೊಬ್ಬರಿಗೂ ಗೊತ್ತಾಗತ್ತೆ. ನಾವು ಹೇಳಿದ್ರೆ ಅದು ಇದು ಅನಿಸ್ತೈತಿ, ವಿಡಿಯೋ ನೋಡಿದ್ರೆ ಗೊತ್ತಾಗೇ ಬಿಡ್ತೈತಿ ಎಕ್ಸಾಕ್ಟ್ಲಿ ಏನಂತಂದೇಳಿ. ಹೋರಿ ಸಾರಾಕ್ ಹೊಡೆದೈತಿ ಅಂತ ಒಂದು ಮಾತು ಕಮಿಟ್ರಿಗೆ ಹೇಳ್ಬೋದಿತ್ತಲ್ಲ, ಕಮಿಟ್ರಿ ಅವ್ರ ಬಾಯಿಂದ ಹೇಳ್ಬೋದಿತ್ತು. ಯಾಕಂದ್ರೆ ಬಿಡಪ್ಪ ಅಲ್ಲೆಲ್ಲೋ ಆಗೈತಿ, ಕಮಿಟ್ರಿ ಇಲ್ಲಿ ಕುಂತಾರ ಅನ್ನಂಗಿಲ್ಲ. ವಿಡಿಯೋದೊಳಗೆ ಕಮಿಟ್ರು ಕಾಣ್ತಾರೆ, ಹೋರಿ ಏನಾಗೈತೆ ಅನ್ನೋದು ಕಾಣ್ತೈತಿ, ಅದನ್ನ ಹೇಳಿಲ್ಲ. ಅದೊಂದ ಬೇಸರ ನಮಗೆ ಕಮಿಟ್ರಿ ಮೇಲೆ, ಅದೊಂದ ಬೇಸರ. ಹಬ್ಬದಲ್ಲಿ ನಮ್ಮ ಊರಿ ಹಿಡ್ದಾರ ಅಂತ ಬೇಸರಿಲ್ಲ, ನಮ್ಮ ಊರಿ ನೋವಾಗೈತೆ ಅಂತ ಬೇಸರಿಲ್ಲ. ಇವತ್ತು ನೋವಾದ್ರೆ ನಾಳೆ ತಂದು ಆರಾಮ್ ಮಾಡ್ತಾವ ನಾವು. ಆದ್ರೆ ಅಭಿಮಾನಿಗಳು ಭಾಳ ಬೇಜಾರ ಅದರಲ್ಲಿ, ಬರ್ರಿ ಒಳ್ಳೆ ಕೇಳೋಣ ಅಂತಂದು. ಈಗ ಅಣ್ಣ ಒಂದು ಹಬ್ಬ ಮಾಡಕ್ ಕುಂತಾರಂದ್ರೆ ಅವ್ರ ಮೇಲೆ ಸಾವಿರಾರು ಇವ್ರು ತಗೊಂಡು ಭಾಳ ತ್ರಾಸ ತೊಗೊಂಡು ಹಬ್ಬ ಮಾಡ್ತಿರ್ತಾರೆ. ಅವ್ರಾದ್ರು ಮತ್ತು ಬೇರೆ ಇದು ಭಾಳ ಇರ್ತದೆ, ಪ್ರೆಷರ್ ಭಾಳ ಇರ್ತದೆ ಅವ್ರಿಗೆ. ಏನಾರ ಅನಾಹುತ ಆದ್ರೆ ಏನಾರಾದ್ರು ಈಗ ನಾವು ಹೋಗಿ ಜಗಳ ಮಾಡೋದ್ರಿಂದ ಹಬ್ಬ ನಿಲ್ಬೋದು, ಇಲ್ಲ ಹಬ್ಬ ಬೆಂಡ್ ಹೇಳ್ಬೋದು. ಬೇಡಪ್ಪ,
ಸಾಯಂಕಾಲ ಏನಾರು ಮಾತಾಡೋಣ ನೋಡೋಣ. ಅವ್ರಿಗೆ ಈಗ ಅವರು ಹಬ್ಬದ ಇದ್ರಾಗಿರ್ತಾರೆ, ಸಡನ್ ಡಿಸಿಷನ್ ತೊಗೊಳಕ್ ಬರಲ್ಲ. ಆಗಿನ ಲೆಕ್ಕದಾಗ ನಾವೇನೇ ಹೇಳಿದ್ರು ಅವ್ರು ನಮ್ಮ ವಿರುದ್ಧನೇ ಇರ್ತಾರ. ಅವರು ಸಮಾಧಾನದಿಂದಿರಲ್ಲ, ನಾವು ಸಮಾಧಾನದಿರಲ್ಲ. ಬೇಡ ಅಂತಂದೇಳಿ ಅಲ್ಲಿಂದ ಹೋರಿ ಏರ್ಕೊಂಬಂದ್ರಿ. ಅಲ್ಲಿಂದ ಹೋರಿ ಏರ್ಕೊಂಬಂದು ಸಾಯಂಕಾಲ ನಾವು ಒಟ್ಟ ಒಂದು ಮಾತು ಇವತ್ತಿನವರೆಗೂ ಕ್ವಾಡ್ ಕಮಿಟಿಯರಿಗೆ ಒಟ್ಟ ಫೋನ್ ಹಚ್ಚಿಲ್ಲ, ಮಾತಾಡಿಲ್ರಿ. ಅಲ್ಲಿ ಹುಡ್ರು ಆ ಕಡೆ ಹಿರೇಕೆರೂರು ತಾಲೂಕು ಹುಡ್ರು ಅವ್ರು ಹುಡ್ರ ಕಮಿಟಿಯರಿಗೆ ಫೋನ್ ಹಚ್ಚಿ ಮಾತಾಡಿದ್ದು. ನೀವು ಹೋರಿ ಹರಿದಾರ ಅಂತ ನಂದು ಬೇಜಾರಿಲ್ಲ, ಹೋರಿ ಹಿಡ್ದಾರ ಅಂತ ಬೇಜಾರಿಲ್ಲ, ಅಲೌನ್ಸ್ ಮಾಡ್ಬೇಕಿತ್ತು. ಹೋರಿ ಗಳಕ್ಕೆ ಹೊಡೆದೈತಿ ಅಲೌನ್ಸ್ ಮಾಡಿಬಿಟ್ಟಿದ್ದ ಅಂದ್ರೆ ನಮಗೂ ತೃಪ್ತಿ ಇತ್ತು, ಹೌದೌದೌದು, ಅಭಿಮಾನಿಗಳು ತೃಪ್ತಿ ಇತ್ತು. ಅಲ್ಲಿ ಹಬ್ಬಕ್ಕೆ ಬಂದ್ರೆ ಎಲ್ಲರಿಗೂ ಗೊತ್ತಾಗಿರೋದು ಏನಾಗಿತ್ತು ಅಂತ. ಇಷ್ಟ ಈಗ ಏನು ಹೇಳಿದ್ರಲ್ವಾ, ಇದು ಈಗ ನಾನು ಇದೇ ಉದ್ದೇಶಕ್ಕೆ ಕೇಳಿದ್ದು ಬ್ರದರ್. ಯಾಕೆಂದ್ರೆ ನಿಮ್ಮಿಂದ ಏನು ಹೇಳ್ತಿರೋ ಅರ್ಥ ಮಾಡ್ಕೊಂಡೇ ಇರೋರು ಯಾವಾಗೂ ಅರ್ಥ ಮಾಡ್ಕೊಳಲ್ಲ ಬ್ರದರ್ ಅವರು. ನಾನು ಅದನ್ನೇ ಹೇಳೋದು. ಈಗ ನಾನು ಎಲ್ಲಾ ವಿಡಿಯೋದಲ್ಲೂ ಅದನ್ನೇ ಹೇಳುದು. ತಿಳಿದವ್ರಿಗೆ ಹೇಳ್ಬೋದು, ತಿಳಿದೇ ಇದ್ದವ್ರಿಗೆ ಹೇಳ್ಬೋದು. ಈ ಅರ್ಧ ತಿಳ್ಕೊಂಡಿರ್ತಾರಲ್ಲ ಅವ್ರಿಗೆ ಭಾರಿ ಕಷ್ಟ ಹೇಳೋದು. ಹಂಗಾಗಿ ಅರ್ಥ ಮಾಡ್ಕೊಂಡವರು ಈ ಒಂದು ವಿಡಿಯೋ ಸಾಕು ಅವ್ರಿಗೆ ಅರ್ಥ ಮಾಡ್ಕೊಳಕ್ಕೆ. ಬ್ರದರ್, ನೆಕ್ಸ್ಟ್ ಅಖಾಡದಲ್ಲಿ ಚಾಂಪಿಯನ್ನ ನಾವು ನೋಡೋದಾದ್ರೆ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಬ್ರದರ್. ನಾನು ಒಂದು ಅಭಿಮಾನಿಯಾಗಿ ಏನೋ ಒಂದು ಕೇಳ್ಕೊತೀನಿ ಅನ್ನೋದಾದ್ರೆ ನಾನು ಏನೋ ಒಂದು ಬೇರೆ ಎಕ್ಸ್ಪೆಕ್ಟ್ ಮಾಡ್ತಿರ್ತೀನಿ ನಿಮ್ಮ ಕಡೆಯಿಂದ. ಯಾವ ತರ ನೋಡ್ಬೋದು ಬ್ರದರ್? ಅಂದ್ರೆ ಈ ವರ್ಷದ ಹಬ್ಬ ಮುಗೀತಾ ಅಥವಾ ನೆಕ್ಸ್ಟ್ ಏನಾದ್ರು ಇದೆಯಾ? ಆಲ್ಮೋಸ್ಟ್ ಆಲ್ ಈ ವರ್ಷದ ಹಬ್ಬ ಎಲ್ಲ ಎಂಡ್ ಆದಂಗೆ ಆದ್ರಿ. ನೆಕ್ಸ್ಟ್ ಇಯರ್ ಅಲ್ಲಿ ನಾನು ಯಾವ ತರ ನೋಡ್ಬೋದು ಬ್ರದರ್? ನೆಕ್ಸ್ಟ್ ಇಯರ್ ಅಲ್ಲಿ ನಮ್ಮ ಅಭಿಪ್ರಾಯನೂ ಒಂದು ಒಳ್ಳೆ ತರದಿಂದ ಹಬ್ಬ ಮಾಡ್ಬೇಕು ಅಂತದವ್ರಿ. ಆದ್ರೆ ಹೋರಿ ನಮಗೆ ಸಾಥ್ ಕೊಡ್ಬೇಕು, ನಾವು ಅದಕ್ಕೆ ಸಾಥ್ ಕೊಡ್ತೇವೆ ಅಂದಾಗ್ಲೇ ಒಂದು ಒಳ್ಳೆ ಯಶಸ್ಸು ಕಾಣೋದು. ಹೌದೌದು. ಹೋರಿ ಫಾಲ್ಟ್ ಮೇವ್ ತಿನ್ನಲ್ರಿ. ನಾವು ಇಲ್ಲಿ ಇಷ್ಟು ವರ್ಷ ಆತಲ್ರಿ, 2 ವರ್ಷ ಆತಿ ಕಟ್ಟಿಗೆ ಮೇವ್ ತಿನ್ನಲ್ಲ. ಯಾಕಂದ್ರೆ ಆ ಸೈಡಿನ ಹೋರಿ ಅವರು ಜನಬಳಿಕೆನೇ ಇಲ್ಲದ ಹೋರಿ ಇರುತ್ತೆ. ಒಂದು ಕಾಡ್ನಾಗಿದ್ದು ಹೋರಿ, ಅವ್ರ ಮನೆಯವ್ರು ಅಷ್ಟೇ. ಅವ್ರು ಇವತ್ತು ಬೆಳಿಗ್ಗೆ ಜಸ್ಟ್ ಬಂದಿದ್ರಿ, ಅವ್ರು ಹಳೆ ಮಾಲಕರು, ಈ ಹೋರಿ ಮಾಲಕರು ಇಲ್ಲಿಗೆ ಬಂದಿದ್ರು. ಬಂದು ಇಲ್ಲಿ ಯಾವ್ದೋ ಒಂದು ಮದುವೆ ಇತ್ತಂತ ನೋಡಕ್ ಬಂದಿದ್ರು. ಬಂದು ನೋಡ್ಕೊಂಡು ಹೋದ್ರು. ಅವ್ರು ಹೇಳ್ತಾರೆ 12 ಗಂಟೆ ಮೇಲೆ ನುಚ್ಚಿಟ್ರಿ, ಆಮೇಲೆ ಒಬ್ರು ಯಾರು ಕುಂತು ಎರಡು ತಾಸು ಕೈಲಿ ಹಿಡಿದು ತಿನ್ನಿಸ್ರಿ ಅಂತಂದು ಹಂಗೆ ಹೇಳಿದ್ರು ಅವ್ರು. ಯಾಕಂದ್ರೆ ಅವ್ರು ಅದನ್ನ ಮಾಡಿದ್ದು ಹಂಗಾಗಿ ರೆಡಿ ಇತ್ತು ಹೋರಿ ಅಂತ ಅವ್ರು ಅದನ್ನ ಹೇಳಿದ್ರು. ನಾವು ಒಂದಿನ ಮಾಡ್ಬೋದು ಬ್ರದರ್, ಒಂದಿನ ಮಾಡ್ಬೋದು, 2 ದಿನ ಮಾಡ್ಬೋದು. ಎನಿ ಟೈಮ್ ಅದನ್ನೇ ಮಾಡ್ಬೇಕಂದ್ರೆ ನಮ್ಮ ಹೊಲದ ಕೆಲಸ ಇರ್ತವೆ ಬ್ರದರ್, ಮತ್ತು ಇತರೆ ಬೇರೆ ಕೆಲಸ ಇರ್ತವೆ. ಹಂಗಾಗಿ ಇದಕ್ಕೆ ತಂದಾಗ ಫುಡ್ ಎಲ್ಲ ಥರದ್ದು ಒಂದು 5-6 ಥರದ್ದು ಕಾಳು ಸಣ್ಣ ಗ್ರೈಂಡರ್ಗೆ ಹಾಕಿಸಿ ಅದನ್ನ ಕೈಲಿ ಉಂಡೆ ಮಾಡಿ ತಿನ್ಸಿದ್ದು ಹಬ್ಬ ಮಾಡ್ಬೇಕನ್ನೋ ಒಂದೇ ಕಾರಣಕ್ಕೆ. ಆ ಲೆಕ್ಕಕ್ಕೆ ಮಾಡಿದ್ದು. ಈಗ ತಿಂತದ್ ಬ್ರದರ್ ಸ್ವಲ್ಪ ಹೋರಿ ಎನರ್ಜಿ ಇದ್ರಿ ಟಾಪ್ ಹಬ್ಬ ಮಾಡ್ತದೆ. ಹೋರಿ ಎನರ್ಜಿ ಇಲ್ಲ ಅಂದ್ರೆ ಡಲ್ ಬರ್ತದೆ ಹೋರಿ. ಇದ ವಿಚಾರ ನಮ್ದು. ಒಂದ್ ಹಬ್ಬ ಮಾಡಿದ್ರೆ ಟೈಮ್ ಬೇಕು ಈ ಊರಿಗೆ, ನಾವು ಹಂಗೆ ಟೈಮ್ ಕೊಡರಲ್ಲ. ನಾವು ಈ ವರ್ಷ ಒಂದು ವರ್ಷದಾಗ 2 ಹೋರಿ 12 ಹಬ್ಬ ಮಾಡಿದ್ವಿ. 2 ಹೋರಿ 12 ಹಬ್ಬ ಮಾಡಿದ್ರು. ಆ ಹೋರಿ ಹೆಚ್ಚು ಕಡಿಮೆ ಒಂದು 6 ಹಬ್ಬ ಮಾಡಿರ್ಬೋದು, ಇದೊಂದು 5 ಹಬ್ಬ ಮಾಡಿರ್ಬೋದು. 2 ಹೋರಿ ಕಡೆ 12 ಹಬ್ಬ ಮಾಡಿದ್ರು. ಈಗ ಅದಕ್ಕೆ ಒಂದು ತಿಂಗಳಿಗೆ ಒಂದು ಹಬ್ಬ ಅವ್ರು ಹೇಳೋ ಲೆಕ್ಕಕ್ಕೆ. ಹೋರಿ ಸಮಸ್ಯೆ ಹಿಂಗೆ. ದೀಪಾವಳಿ 1ನೇ ಹಬ್ಬ ಹಳೆ ಹೋರಿ ಹಂಗ ಮಾಡ್ತದ್ರಿ. ಆ 1ನೇ ಹಬ್ಬದಿಂದ ಎನರ್ಜಿ ಕಳ್ಕೊಂಡ್ಬಿಡ್ತದೆ. ಮತ್ತೆ ಹಬ್ಬದ ಗುಂಗಿ ಬರೋದ್ಲಿ ಎನರ್ಜಿ ಕಳ್ಕೊಂಡ್ಬಿಡ್ತದೆ. ಮತ್ತೆ ನಾವು ತಯಾರು ಮಾಡ್ಬೇಕು ನೆಕ್ಸ್ಟ್ ಹಬ್ಬಕ್ಕೆ. ಹೋದ್ರೆಲ್ಲ ಆಲ್ಮೋಸ್ಟ್ ಅಲ್ಲಿ ಕೇಳ್ತಾರೆ ಹೋರಿ ಮೈಸಲ್ಲ ಅಂತಂದೇಳಿ. ಅದು ಸ್ವಲ್ಪ ಎಲ್ಲೋ ಕಡೆಗೆ ನಮ್ಮ ಕೈ ಹೇಳಿದಾರ್ರಿ ಹೋರಿ ಮೈಸ್ರಿ ಅಂತಂದೇಳಿ. ಹೋರಿಗೆ ಎಲ್ಲಾ ತರದ ಫುಡ್ ಹಾಕ್ತಾರೆ. ಅದು ಮೈತಿಲ್ಲ. ಈಗ ನಾವು ತಿನ್ಲಿದು ಅಂತಂದೇಳಿ 3 ಕಾಲ್ಪ ಇಟ್ರು ಅದು 1 ತಿಂತೈತಿ 2 ತಿಂತ ಉಳ್ಕಿದ ಹಂಗ ಬಿಡ್ತು. ಬ್ರದರ್, ಈಗ ನೀವು ಎತ್ತುಗಳನ್ನ ಕಟ್ತಾ ಬಂದಿದ್ದೀರಾ. ಕಟ್ತಾ ಬಂದಾಗ ನಿಮಗೆ ಹೆಂಗೆ ಪಾಸಿಟಿವ್ ಬೆನ್ನತ್ಕೊಂಡ್ ಬಂದಿರುತ್ತೋ ಅದ್ರ ಹಿಂದೆ ಎಲ್ಲೋ ಒಂದ್ ಹತ್ರ ನೆಗೆಟಿವ್ ಬೆನ್ನತ್ಕೊಂಡ್ ಬಂದಿರುತ್ತೆ. ಇದುವರೆಗೂ ನಿಮ್ಮ ಎತ್ತುಗಳನ್ನ ಕಟ್ಟಿದಾಗ ನಿಮಗೆ ಯಾರಾದ್ರೂ ಓಪನ್ ಚಾಲೆಂಜ್ ಮಾಡಿದವ್ರು ಇದ್ದಾರಾ? ಮಾಡಿದಾರ್ರಿ. ಅದೆಲ್ಲ ಹೋರಿ ಹಬ್ಬಕ್ಕೆ ಗೊತ್ತು. ಹಿಂದೆ ಮಾಡಿದ್ರು 13 ಹೆಚ್ಚು ಕಡಿಮೆ ಒಂದು 10 ರಿಂದ 11 ವರ್ಷ ಆದ್ಮೇಲೆ ರಾಕ್ ಸ್ಟಾರ್ ಕೊಬ್ಬರಿ ಕೊಟ್ಟಿದ್ದು. ಆ ಹೋರಿನ ಹಿಡಿದದ್ದು ಗೊತ್ತಿರ್ಬೇಕು ಆಕ್ಚುಲಿ ಯಾರು. ಅವ್ರ ಅಪೋಸಿಟ್ ಆಗಿ ಹಬ್ಬ ಮಾಡಿದ್ದು. ನಾವೇನು ಯಾರಿಗೂ ಏನು ಹೆದ್ರಿ ಯಾರಿಗೂ ಇದು ಮಾಡಿಲ್ಲ. ಅವ್ರು ಹಿಡಿತಾನ ಅಂತಂದೇಳಿ ಹಬ್ಬ ಮಾಡಿದ್ದು, ನಾವು ಹಿಡಿ ಅಂತಂದೇಳಿ ಹಬ್ಬ ಮಾಡಿದ್ದು. ಆದ್ರೆ ಕ್ವಾಡ್ ಹಬ್ಬದಲ್ಲಿ ಹಿಡಿದ್ರು. ಅದು ಏನಾಗಿ ಹಿಡಿದ್ರು ಅಂತಂದೇಳಿ ಹಿಡಿದವಂಗ್ ಗೊತ್ತು, ಹಿಡಿಸ್ಕೊಂಡವಂಗ್ ಗೊತ್ತು, ಹಿಡಿಸ್ಕೊಂಡವಂಗ್ ಗೊತ್ತು, ಹಿಡಿದವಂಗ್ ಗೊತ್ತು, ಹಿಡಿಸ್ತರ್ಗಿ ಗೊತ್ತು, ಹಿಡಿಸ್ತರ್ಗಿ ಗೊತ್ತು, ಹಿಡಿಸ್ತರ್ಗಿ ಗೊತ್ತು, ಹಿಡಿಸ್ಕೊಂಡವಂಗೂ ಗೊತ್ತು, ಹಿಡ್ದಂಗೂ ಗೊತ್ತು ಏನಾಗಿ ಹಿಡ್ದೈತಿ ಅನ್ನೋದು. ಎಷ್ಟೋ ಸಲ ಅವರ ಬಂದು ನಮ್ದು ತಪ್ಪಾಗೈತಿ, ನಾವು ಅದ್ರ ಎಂಡ್ ಟೈಮಿಗೆ, ಆ ಹೋರಿ ಎಂಡ್ ಟೈಮಿಗೆ ಬರ್ತೇವಿ ನೋಡ್ತೇವಿ, ಇಲ್ಲ ತಪ್ಪಾಗೈತಿ ಅವಾಗ ಒಂದು ಅಪೋಸಿಟ್, ಈಗ ಒಂದು ಅಪೋಸಿಟ್ ಬೇಡ.
ಆ ಒಂದು ಕಾರಣಕ್ಕೆ ಹೆಚ್ಚು ಅಭಿಮಾನಿಗಳು ಹಂಗಾಗಿ ನಮ್ಮನ್ನ ಮೆಚ್ಕೊಂಡಿದ್ರು. ಹೋರಿ ಹಿಡಿತಗಾರಿಗೆ ಯಾವತ್ತೂ ಫೇವರಿಸಮ್ ಮಾಡಲ್ಲ. ಅವರು ಮಾತಾಡಿಸ್ತಾರ, ಬಾಂಧವ್ಯ ಇರುತ್ತೆ, ನಮ್ದವ್ರದ್ದು ಬಾಂಧವ್ಯ ಯಾರ್ದಾರ್ದು ಕಾಮನ್ ಆಗಿರುತ್ತೆ, ಮಾತಾಡಿಸ್ತಾರ, ನಾವು ಮಾತಾಡ್ತೀವಿ. ಹೋರಿ ಹಿಡಿಯೋ ವಿಚಾರಕ್ಕೆ ಬಂದಾಗ ಅವ್ರು ಹೋರಿ ಹಿಡಿತಾರ, ನಾವು ಹೋರಿ ಬಿಡ್ತೇವೆ, ನಮ್ದು ಇದೆ. ಅದನ್ನ ಬಿಟ್ಟು ಅದೇ ನಮ್ಮ ಜೊತೆ ಚೆನ್ನಾಗಿದ್ದೀರಾ ಹಿಡಿಬೇಡಿ ಅಂತ ಯಾವತ್ತೂ ಇಲ್ಲ ಅಂತ. ಓಕೆ ಓಕೆ. ಈಗ ಅದೇ ಬ್ರದರ್, ಈಗ ರಾಕ್ ಸ್ಟಾರ್ಗೇನೋ ಆಯ್ತು, ಈಗ ಈ ಎತ್ತುಗಳಿಗೆ ಯಾರಾದರೂ ಹಂಗಿದಾರ ಅಂತ ಮಾಡ್ತಾರೆ ಬ್ರದರ್. ಈಗ ಹೋರಿ ಹಿಡಿಯೋಕ್ಕಾಗೇ ಬಿಟ್ಟಿರೋದಂದ್ಮೇಲೆ ನಮ್ಗೆ ಇದ್ರಾಗ ಪಬ್ಲಿಕಲ್ಲಿ ಮಾಡಲ್ರಿ, ಒಳಗೆ ಈಗ ಡೈರೆಕ್ಟಾಗಿ ಬಂದು ಹಿಡಿತೀನಿ ಅಂದ್ರೆ ಹಿಡಿಪ ಅನ್ಬೋದ್ರಿ. ಈಗ ಈ ಹೋರಿ ರೀ ಈಗ 5ರಿಂದ 6 ಹಬ್ಬ ಮಾಡಿತ್ತಲ್ರಿ, ಇದು 5 ಹಬ್ಬ ಮಾಡಿತ್ತು. 4ನೇ ಹಬ್ಬದಲ್ಲಿ ಈಗ ಹೋದ ತಿಂಗಳು 31ನೇ ತಾರೀಕಿಗೆ ಸಿಗ್ಗ ಹಬ್ಬ ಮಾಡ್ತೀವಿ. 2 ಹೋರಿ ಹಾಕಿದ್ರು ಒಂದು ಹಬ್ಬಕ್ಕೆ. 2 ಹೋರಿ ಹಾಕಿದಾಗ ಈ ಹೋರಿ ಗೇಟ್ನ್ಯಾಗ 90% ರನ್ನಿಂಗ್ ಇದ್ದದ್ದು ಹೋರಿ ನಡು ಆ ಕಡೆ ಸುಮ್ಮನೆ ಏನು ಕಾರಣ ಏನು 4 ಹಬ್ಬ ಮಾಡಿ ತೋರಿ ಒಂದು ಹಬ್ಬದಾಗ ಬಂದು ನಿಂದಿರ್ತೈತಿ ಅಂತ ಆ ವಿಚಾರ ಮಾಡಬಾರ್ದು. ಹಿಡಿತಾರ ಹಿಡ್ಕೊಂಬರ್ರಿ, ನಮಗೇನು ಇದಿಲ್ಲ, ಕೊಬ್ಬರಿ ಬೀಜ ಕೊಡ್ತೇವೆ, ನಮ್ಮ ಊರಿಗೆ ನಾವು ಹಿಡ್ಕೊಂಬರ್ತೇವೆ. ಆದ್ರೆ ಹಂಗೆ ಮಾಡಿ ಹಿಡಿಬಾಡ್ರಿ. ಏನೋ ಒಂದು ಮಾಡೋದಾಗ್ಲಿ, ಏನೋ ಒಂದು ಮಾಡಿ ಹೋರಿ ನಿಲ್ಸೋದಾಗ್ಲಿ ಮಾಡಬಾರ್ದು. ಯಾಕಂದ್ರೆ ಅದು ಇದನ್ನು ಹೊಳ್ಳಿ ರೆಡಿ ಮಾಡಕ್ಕೆ ಎಷ್ಟು ಅಡ್ಯಾಡಿ ಅನ್ನೋದು ನಮ್ಗೆ ಗೊತ್ತಿರ್ತೈತಿ. ಹೌದು ಹೌದು ಹೌದು. ಬಸವಣ್ಣ ಹಂಗೆ ಮಾಡಬಾರ್ದು. ಕರೆಕ್ಟ್. ಈಗ ರೆಡಿ ಮಾಡಿ ಒಂದು ಹಬ್ಬ ಮಾಡಿದ್ರಿ ನಾವು, ಮತ್ತೆ ರೆಡಿ ಮಾಡಿ ಕೃಷ್ಣಾಪುರ ಹಬ್ಬ ಮಾಡಿದ್ರಿ. ಕೃಷ್ಣಾಪುರದಾಗ 5 ರೌಂಡ್ ಟಾಪ್ ರೀಸೆಂಟ್. ಹೌದೌದು. ನನಗೆ ನಿನ್ನೆ ಹಾದತ್ರಿ, ಇವತ್ತು ಹಾದತ್ ಅಂದ್ರೆ ನಾಳೆ ಕೃಷ್ಣಾಪುರ ಹಬ್ಬ ರೀ. ಇವತ್ತು ಹಾಸ್ಕೊಂತ ನಾಳೆ ಕೃಷ್ಣಾಪುರ ಹಬ್ಬ ಮಾಡಿದ್ರಿ. ನೀವು ಗ್ರೇಟ್. ಇವತ್ತು ಹಾದತ್ರಿ, ನಾಳೆ ಕೃಷ್ಣಾಪುರ ಹಬ್ಬ ಮಾಡಿ ಬಂದನ್ರಿ. ಆ ಹಬ್ಬ ಯಾಕೆ ಮಾಡಿದ್ರಿ ಅಂದ್ರೆ ಈಗ ಹೋರಿ ಒಂದು ಲೆಕ್ಕಕ್ಕೆ ಹಾದತ್ರಿ, ಎಲ್ಲರಿಗೂ ಮನೆಯವ್ರಿಗೆ ಬೇಡಾಗಿತ್ತು. ಲಾಸ್ಟ್ ಒಂದು ಹಬ್ಬ ನೋಡೋಣ, ಹಬ್ಬ ಸರಿ ಮಾಡಿಲ್ಲ ಅಂದ್ರೆ ಬೇಡ ಅನ್ನ ಕುಂತಾರೆ ಎಲ್ಲರೂ, ಕೊಡೋ ವಿಚಾರದಾಗ ಹೋಗಿದ್ವಿ ರೀ. ಅಲ್ಲಿ ಚಲೋ ಹಬ್ಬ ಮಾಡಿದ್ವಿ, ಹೋರಿ ರೆಡಿ ಮಾಡ್ಸ್ಕೊಂಬಂದು ಹೋರಿ ಹಬ್ಬ ಮಾಡಿದ್ವಿ. ಹಂಗೆ ಮಾಡಬಾರ್ದು, ಹೋರಿ ನಿಂದ್ರಂಗೆ ಮಾಡಬಾರ್ದು ಅನ್ನೋದು ನಮ್ದೊಂದು. ಯಾವುದೋ ನಮ್ಮ ಊರಿಗೆ ಅಂತ ಅಲ್ರಿ, ಯಾವ ಬಸವಣ್ಣಗಾದ್ರೂ ಮಾಡಬಾರ್ದು ರೀ. ಬ್ರದರ್ ಇನ್ನೊಂದು, ಈಗ ಹೇಳಿದ್ರಿ ಕೊಡಬೇಕು ಅಂತ, ಯಾವಾಗಾದ್ರೂ ಮನೆ ಬಿಟ್ಟು ನಡೆಸೋ ಅಂತ ಇದು ಬರುತ್ತಾ ಮುಂದೆ ದಿನಗಳಲ್ಲಿ ಅಂತ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ಎತ್ತುಗಳನ್ನ ನಿಮಗೆ ಗೊತ್ತಿದೆ ಏನಕ್ಕೆ ಅಂದರೆ ಹೆಸರು ಮಾಡಿಕೊಟ್ಟಿದ್ದಾವೆ. ಹಂಗಿದ್ದಾಗ ಮುಂದಿನ ದಿನಗಳಲ್ಲಾದರೂ ಎಲ್ಲೋ ಮನೆ ಬಿಟ್ಟು ಅಥವಾ ಈ ಚಾಂಪಿಯನ್ ರಾಕ್ ಸ್ಟಾರ್ ಸಾಮ್ರಾಜ್ಯದಲ್ಲೇ ಇರುತ್ತೋ, ಈ 2 ಹೆಸರುಗಳು ಇರುತ್ತೋ, ಅಥವಾ ಬೇರೆ ಏನಾದರೂ ಬೇರೆ ಹೆಸರಾಗಿ ನಾವು ನೋಡ್ಬೋದು ಅಂತ. ಅಂದರೆ ಬೇರೆ ಹೆಸರು ಅಂದರೆ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಕೊಂತೀನಿ ಬೇರೆ ಇದರಲ್ಲಿ. ಅಂತ ಉದ್ದೇಶ ಆ ಹೋರಿ ಬಗ್ಗೆ ಇಲ್ರಿ. ಇದು ಹೋರಿ ಹೊರಗೆ ಈಗ ಇಷ್ಟು ಜನ ಹಿಡ್ಕೊಂಡ್ರೆ ಸುಮ್ಮನೆ ಇರ್ತದ್ರಿ, ಬಿಟ್ಟಂದ್ರೆ ಈಗ ನಮ್ಗೆ ಆಯ್ತೈತ್ರಿ. ಇದು ಯಾವಾಗಿದ್ರು ನಮಗೆ ಒಂದಲ್ಲ ಒಂದಿನ ಗಾಯ ಮಾಡೋದ್ರಿ. ಯಾಕಂದ್ರೆ ನಮ್ಮ ಅಕ್ಕಿ ಮನೆ ದೊಡ್ಡದಲ್ರಿ. ಫಸ್ಟ್ ಆಫ್ ಆಲ್ ಬಿಡಪ್ಪ ಹಿಂದೆ ಆಶೋಗಿ ಏನಾರ ಮಾಡೇವಿ ಅನ್ನಕ. ಈಗ ಕಂಟಿನ್ಯೂ ಬಿಚ್ಚಾಕ ನಮ್ಮ ಅಪ್ಪರು ಬೇಕ್ರಿ, ನಾ ಬೇಕ್ರಿ. ನಮ್ಮ ಅಪ್ಪರು ಮುಡ್ತಾರೆ, ನಾ ಮುಡ್ತಾರೆ. ಇಲ್ಲಾಂದ್ರೆ ನಮ್ಮ ಮನ್ಯಾಗ ಇನ್ನೂ 3 ಜನ ಅದಾರ್ರಿ ಗಂಡ್ಮಕ್ಳು, ಅವ್ರು ಒಟ್ಟ ಮುಟ್ಟಲ್ರಿ, ಆಯ್ತೈತ್ರಿ. ಹಂಗಾಗಿ ಅದು ಹಾಯೋದೊಂದು ಸಮಸ್ಯೆ. ಒಂದೊಂದು ಕಡೆ ಅನಿಸ್ತೈತ್ರಿ ಚಲೋ ಹಬ್ಬ ಮಾಡೈತಿ, ಅಭಿಮಾನಿಗಳಿಗೆ ಚಲೋ ಹೆಸರು ಐತಿ, ಕೊಡಬಾರ್ದು ಅನಿಸ್ತೈತ್ರಿ ಒಂದೊಂದು ವಿಚಾರದಾಗ. ಈಗ ನಾಳೆ ನಾವು ಬಿದ್ರೆ ಹಬ್ಬ ರೀ. ಹೌದು, ನಮ್ಮ ಮನೆಯವ್ರಿಗೆ ರೀ. ಈಗ ಮನ್ಯಾಗಿದ್ದ ಆಗಿಂದ ಹಬ್ಬಕ್ಕೆ ಹೋಗಿ ಬಂದಿನ ಮ್ಯಾಗ ಏನು ಬೇದಾರಿ ಅದಾಗಿಂದ ನಿನ್ನ ಆಗೈತಿ, ಇವತ್ತು ಹಬ್ಬಕ್ಕೆ ಹೋಗಿ ಬಂದೀನಿ ಅಂತಂದೇಳಿ ಹಂಗೆ ಎಲ್ಲರ ಮನೆಯೊಳಗೂ ಬೈತಿರ್ತಾರೆ ರೀ. ಈಗ ಸದ್ಯ ಕೊಡೋ ವಿಚಾರ ಏನಿಲ್ರಿ, ಏನಿಲ್ಲ. ಆಗಿನ ಮೂಮೆಂಟಿಗೆ ಅನಿಸ್ತದ್ರಿ, ಗಾಯ ಆಗಿರ್ತೈತಿ, ಮನ್ಯಾಗ ಬೈತಿರ್ತಾರ, ಕೊಟ್ಟು ಬಿಡೋಣ ಯಾಕೆ ಬೇಕು ಅಂತಂದೇಳಿ ಅನಿಸ್ತಿರ್ತೈತಿ. ಮತ್ತು ಅದನ್ನ ಬಿಟ್ಟು ಅದ್ರದ್ದು ಯಾವುದೋ ಒಂದು ವಿಡಿಯೋ ನೋಡ್ಕೊಂತ ಕುಂತಾಗ ಬೇಡ ಕೊಡೋದು ಬೇಡ ಇರ್ಲಿ, ಇಷ್ಟು ವರ್ಷ ಮಾಡ್ಕೊಂತ ಬಂದವಿ, ಕೊಟ್ಟರು ಹೋರಿ ತಪ್ಪಲ್ರಿ ನಮ್ಮ ಮನೆಗೆ. ಇದು ಮಾತ್ರ ಹೇಳಿ, ಅದೊಂದು ಮಾತ್ರ ಸತ್ಯ. ಬ್ರದರ್ 3 ಜನನ್ ತಗೊಂತೀನಿ ನಾನು. 3 ಜನದಲ್ಲೂ ಒಂದೊಂದೇ ವಾಕ್ಯದಲ್ಲಿ ಅವ್ರಿಗೆ ಏನ್ ಹೇಳ್ತೀರಾ ಅಂತ. ಒಂದು ನಿಮ್ಮ ಅಭಿಮಾನಿಗಳಿಗೆ, ನಿಮ್ ಹಿಂದೆ ಬಂದು ನಿಮ್ ಜೊತೆ ನಿಂತ್ಕೊಂಡವ್ರಿಗೆ. ಇನ್ನೊಂದು ಅಖಾಡದಲ್ಲಿ ನಿಮ್ ಹೋರಿ ಹಿಡಿತೀವಿ ಅಂತ ನಿಂತ್ಕೊಂಡವ್ರಿಗೆ. ಇನ್ನೊಂದು ಕಮಿಟಿ ಅವ್ರಿಗೆ. 3 ಜನಕ್ಕೂ ಒಂದೊಂದು ಮಾತಲ್ಲಿ ಒಂದೊಂದು ಮಾತಲ್ಲಿ ಏನೋ ಒಂದು ಹೇಳ್ತೀನಿ ಒಂದೊಂದು ವಾಕ್ಯದಲ್ಲಿ ಅಂದ್ರೆ ಏನ್ ಹೇಳ್ತೀರಾ ಬ್ರದರ್? ಕಮಿಟಿ ಅವ್ರಿಗೆ ಹಬ್ಬ ಮಾಡ್ತಾರ್ರಿ, ಇಲ್ಲ ಅಂತಲ್ಲ. ಹಬ್ಬ ಬಹುಮಾನ ಕೊಟ್ಟು ಲಾಸ್ಟಿಗೆ ಎಲ್ಲ ಥರದಿಂದ ನಿಯತ್ತಿಂದ ಬಹುಮಾನ ಕೊಡ್ತಾವ ಅಂದ್ರೆ ಹಬ್ಬ ಮಾಡ್ಬೇಕ್ರಿ, ಇಲ್ಲಾಂದ್ರೆ ಮಾಡಬಾರ್ದು ರೀ. ಹಬ್ಬ ಮಾಡಕ್ಕೆ ಹೋಗ್ಬಾರ್ದು. ಈಗ ನಾವು ಒಂದು ಹಬ್ಬಕ್ಕೆ ಖರ್ಚು ಮಾಡ್ಕೊಂಡು ಹೋಗಿರ್ತೇವೆ ರೀ, ಅಲ್ಲೇ ಹೋಗಿ ಹಬ್ಬ ಮಾಡಿ ಎಲ್ಲ ಮುಗಿಸಿ ಲಾಸ್ಟಿಗೆ ಬಹುಮಾನ ಕೊಡ್ತಾರ ಅಂತಂದೇಳಿ ಹೊಳ್ಳಿ ಬಂದಿರ್ತೇವೆ ನಾವು. ಅವು ಬಹುಮಾನ ಲಿಸ್ಟು ಇರಲ್ಲ, ಅವರು ಇರಲ್ಲ. ಒಂದು ತಿಂಗಳು ಬಿಟ್ಟಾದ್ಮೇಲೆ ಬಹುಮಾನ ಲಿಸ್ಟ್ ಬಿಡ್ತಾರೆ ರೀ. ಆ ಹಬ್ಬ ಯಾವ್ದು ಅನ್ನೋದು ಲಕ್ಷ ಇರಲ್ಲ, ಯಾವ ಊರಿಗೆ ಕೊಟ್ರು ಅನ್ನೋದು ಲಕ್ಷ ಇರಲ್ಲ. ಇದು ಹೆಂಗಾಗೈತೆ ಅಂದ್ರೆ ಒಂದು ನಮೂನಿ ಬಿಸ್ನೆಸ್ ರೀ. ಬಿಸ್ನೆಸ್ ಆಗ್ಬಿಡೋದು ಇದು. ಹಬ್ಬ ಅಂದ್ರೆ ಬಿಸ್ನೆಸ್, ಏನು ರುಚಿ ಉಳಿದಿಲ್ಲ ಹಬ್ಬದಾಗ. ನಾವು ಬ್ಯಾಡ ಸಾಕು ಅನಿಸ್ತದೆ ರೀ.
ಇಷ್ಟು ಆ 11 ಹಬ್ಬ ಮಾಡಿದ ಅಂದ್ರೆ 3 ಪ್ರೈಸ್ ಮನೆಗೆ ತೊಗೊಂಬಂದವ್ರಿ ನಾವು. 11 ಹಬ್ಬದ 3 ಪ್ರೈಸ್. ಕುಪ್ಪಗಡ್ಡ್ಯಾಗ 1 ರೌಂಡ್ ರೀ. ಇವ ಪಿಪಿಗಳು ಮುರ್ಕೊಂಡು ಹೋಗಿದ್ದು ಊರಿಗೆ ಮೇಲೆ ಕೊಟ್ರು. ಹಂಗೆ ನಾವು ಮೇಲೆ ಕೊಡ್ಬೇಕಂತಿಲ್ಲ, ನೋಡ್ಬೇಕು ದೂರಿಂದ ಹೋಗಿರ್ತಾರ. ನಾವು ಅಂತಲ್ಲ, ನಮ್ಗಿಂತ ಸಣ್ಣ ಊರು ಹೋಗಿರ್ತಾವು. ಈಗ ನಮ್ಮನ್ನಾದ್ರೆ ಗುರುತಿಸ್ತಾರೆ ಜನ, ಸಣ್ಣ ಊರಿಯರ್ನ ಯಾರು ಗುರುತಿಸಲ್ಲ. ಅವ್ರನ್ನ ಗುರುತಿಸ್ಬೇಕು, ನಮ್ಮನ್ನ ಬಿಡ್ಬೇಕು, ಅವ್ರನ್ನ ಗುರುತಿಸ್ಬೇಕು. ಊರು ಯಾವ ಚಲೋ ಮಾಡಿರ್ತಾವ ಅವ್ರು ಕೊಡ್ಬೇಕು. ಫ್ಯಾನ್ ಕೊಟ್ರಿ, ನಾವು ಅವ್ರಿಗೇನು ಇದು ಮಾಡಿಲ್ಲ. ಫ್ಯಾನ್ 5 ದಿನ ಬಿಟ್ಟು ಅಲ್ಲಿ ಯಾವುದೋ ಇನ್ನೊಂದು ಹಬ್ಬಕ್ಕೆ ಹೋದಾಗ ಅವ್ರಿಗೆ ಯಾಕೆ ಬಿಡ್ಬೇಕು ಅದನ್ನ ಅಂತೇಳಿ ಇಸ್ಕೊಂಬಂದದ್ದು. ಇಸ್ಕೊಂಬರಕ್ಕಾಗಿ ಹೋಗಿಲ್ಲ, ಅಲ್ಲೇ ಬಾಜು ಇನ್ನೊಂದು ಹಬ್ಬಕ್ಕೆ ಹೋಗಿದ್ವಿ. ಅವಾಗ ಹೋದಾಗ ಇಸ್ಕೊಂಬಂದದ್ದು. ಅದಕ್ಕೂ ಫ್ಯಾನ್ಗೆ ಚೀಟಿ ಕೇಳಾಗುಂತ. ಈಗ ನಮ್ಮ ದೊಡ್ಡ ಊರಿಯರಿಗೆ ಹೆಂಗೆ ಮಾಡ್ತಾರೆ ಇವರು, ದೊಡ್ಡ ಊರಿಯರಿಗೆ ಗೊತ್ತಿದ್ದವ್ರಿಗೆ ಹೆಂಗೆ ಮಾಡ್ತಾರೆ, ಸಣ್ಣ ಸಣ್ಣ ಊರಿಯರಿಗೆ ಅವ್ರಿಗೆ ಏನು ನಿಮ್ಮ ಊರು ಲಿಸ್ಟ್ನಾಗ ಇಲ್ಲ ಅಂತ ಹೇಳ್ತಾರೆ. ಏನ್ ಮಾಡ್ಬೇಕು ಅವ್ರು? 10,000 ಖರ್ಚು ಮಾಡ್ಕೊಂಡು ಹೋಗಿ ಅದು ಒಂದು ಫ್ಯಾನ್ 10,000ಕ್ಕೆ ಸಮ ಇರ್ತದೆ ಅವ್ರಿಗೆ. ಅದೊಂದು ಬಹುಮಾನ ಅಂದ್ರೆ ಅದು ನಾವೇನು ಖರ್ಚು ಮಾಡಿರ್ತಾವ ಅದಕ್ಕೆ ಸಮಾನ. ಅದಕ್ಕಿಂತ ಹೆಚ್ಚಿಂದ ಅದನ್ನ ಕೊಡ್ಬೇಕು. ಅವತ್ತಿನ ಬಹುಮಾನ ಬೈಕ್ ಐತಲ್ಲ, ನೀವು 1 ವಾರ ಬಿಟ್ಟು ಅವ್ರಿಗೆ ಬೈಕ್ ಯಾರಿಗೆ ಅಲೌನ್ಸ್ ಮಾಡಿದ್ರೆ ಅವ್ರಿಗೆ ಕೊಡಿ. ಉಳ್ಕಿದ್ದು ಫಸ್ಟ್, ಸೆಕೆಂಡ್, ಥರ್ಡ್ ಇವೇನೇನು ಇರ್ತಾವಲ್ಲ ಬಹುಮಾನ ಪೂರ್ತಿ ಕೊಟ್ಟು ಕಳಿಸ್ಬಿಡು. ಇದನ್ನ ಹೇಳಿದ್ವಿ ನಾವು. ಹಬ್ಬ ಮಾಡಿದ್ವಿ ನಾವು ಕಮಿಟ್ರಾಗಿ ಹಬ್ಬ ಮಾಡಿದ್ವಿ. ಕಮಿಟ್ರಾಗಿ ಹಬ್ಬ ಮಾಡಿದ್ದು ಅವತ್ತು 8:00ವರೆಗೆ ಪ್ರತಿಯೊಂದು ಬಹುಮಾನ ಕೊಟ್ಟು ಕಳಿಸಿದ್ವಿ. ಬೈಕ್ ಅಷ್ಟೇ ವೇಟ್ ಮಾಡಿಸಿ ಉಳ್ಕಿದ್ದೆಲ್ಲ ಎಲ್ಲಿ ಶಿಕಾರಿಪುರ ಆ ಸೈಡ್ನ ಸತಿಗೆ ಹೋಯ್ದಾರಿ ನಮ್ಮ ಬಹುಮಾನ. ಅರ್ಧ ತಾಸ್ನಾಗ ರೀ 1 ಊರಿಗೆ ಕೊಟ್ಟವಿ, 1 ಊರಿಗೆ ಕೊಟ್ಟಲ್ರಿ. ಇಮಿಡಿಯೇಟ್ಲಿ ಬಿಟ್ವಿ. ಮತ್ತು ಯಾವ್ದಾರ ಹೋರಿ ನಮ್ಮ ಕಣ್ಣು ಮರೆಯಾಗಿ ಬಿಟ್ಟಿದ್ದ ಅಂದ್ರೆ ಆ ಹೋರಿಯರ್ಗೆ ಅಣ್ಣ ನಮ್ಮ ಹೋರಿ ಲಿಸ್ಟ್ ಒಳಗಿಲ್ಲ ಅಂತಂದು ಹೇಳಿದ್ರು. ನಮ್ಮ ಕಡೆಯಿಂದ ತಪ್ಪಾಗಿರ್ತವೆ ಸಣ್ಣ ಪುಟ್ಟ. ಅವನ್ನ ಮತ್ತೆ ಲಿಸ್ಟ್ ನೋಡಿ ಹೋರಿ ನೋಡಿ ಹೊಳ್ಳಿ ಮತ್ತೆ 2-3 ದಿನ ಆದಮೇಲೆ ಅವ್ರಿಗೆ ಕರೆಸಿ ಬಹುಮಾನ ಕೊಟ್ಟು ಕಳಿಸಿದ್ರು. ಒಂದು 5 ಹೋರಿಯರಿಗೆ ಹೊಳ್ಳಿ ಕರೆಸಿ ಬಹುಮಾನ ಕೊಟ್ಟು ಕಳಿಸಿದ್ರು. ಆಮೇಲೆ ನಮ್ಮ ಹೋರಿ ಲಾಸ್ಟಿಗೆ ಹಿಡಿದ್ರು ಅಂದ್ರಿಗೆ ಬಹುಮಾನ ಕೊಟ್ಟು ಕಳಿಸಿದ್ರು. ಬಹುಮಾನ ತಂದ್ರದ ಕೊಡೋಕ್ಕಾಗಿ ಇಟ್ಕೊಂಡು ಏನು ಮಾಡ್ಬೇಕು, ಕೊಟ್ರೆ ಅವ್ರು ಆದ್ರೆ ನೆನೆಸ್ತಾರೆ. ಹಂಗೆ ಒಂದು ಒಳ್ಳೆ ಥರದ ಹಬ್ಬ ಮಾಡಿದ್ವಿ. ನಾವು ಅನ್ಕೊಂಡು ಒಳ್ಳೆ ಥರದ ಹಬ್ಬನ ನಮ್ಗೆ. ಯಾಕಂದ್ರೆ ನಾವು ನಮ್ಮ ಮನೆ ದೇವ್ರ ಅಂತವ್ರಿ, ನಾವು ರಾಷ್ಟ್ರರಿಗೆ ಯಾವಾಗಿದ್ರು ದೇವ್ರ ಅದ ನಮ್ಗೆ. ಆ ದೇವ್ರ ಹೆಸರು ಮ್ಯಾಗ ಹಬ್ಬ ಮಾಡಿದ್ವಿ. ಅದ್ರ ಹೆಸರು ಎಲ್ಲಿ ಹಾಳು ಮಾಡೋಕೆ ಇಷ್ಟಪಡಲ್ಲ ನಾವು. ಅದ್ರ ಹೆಸರು ಇದಕ್ಕೆ ಎಲ್ಲ ನಿಯತ್ತಿನ ಬಹುಮಾನ ಕೊಟ್ಟಿವಿ. ₹1 ರೊಕ್ಕ ಇಸ್ಕೊಂಡಿಲ್ಲ ಆ ಕಡೆ. ಹಂಗೆ ಮಾಡಿರಿ ಹಬ್ಬನ ಮಾಡಿದ್ರೆ, ಇಲ್ಲ ಮಾಡಬೇಡ್ರಿ ಹಬ್ಬ. ಇನ್ನೆರಡು ಪಾಯಿಂಟ್ ಒಂದು ಅಭಿಮಾನಿಗಳು, ನಮ್ಮ ಹಿಂದೆ ಬರೋ ಅಭಿಮಾನಿಗಳಿಗೆ ನಾವು ನಮಗೆ ನೋವಾದ್ರೆ ಸಹಿಸ್ಕೊಂತವ್ರಿ. ನಮ್ಮ ಹಿಂದೆ ಬರೋ ಅಭಿಮಾನಿಗಳಿಗೆ ಯಾರಿಗೂ ನೋವಾಗಬಾರ್ದು. ಯಾವುದೋ ಒಂದು ಜಗಳ ಆಗಲಿ, ಯಾವುದೋ ಒಂದು ಮಾತಿಂದ ಇದಾಗಲಿ, ಅಭಿಮಾನಿಗಳ ಶಾಂತ ರೀತಿಯಿಂದ ಇರ್ಬೇಕು. ಒಳ್ಳೇದಕ್ಕಾದ್ರಷ್ಟ, ಕೆಟ್ಟದಕ್ಕಾದ್ರಷ್ಟ, ಒಟ್ಟು ಶಾಂತಿ ಇರ್ಬೇಕು. ಈಗ ಕೆಟ್ಟದ್ದಾಗಲಿ, ನೀವು ಅಕಸ್ಮಾತ್ ಏನೋ ಜಗಳ ಆಗಲಿ, ಏನೋ ಆಗಲಿ, ನೀವು ಮಾಡಿದ್ರು ನಮ್ಗೆ ಕೆಟ್ಟ ಹೆಸರು, ನೀವು ಬೆಳೆಸಿದ್ರು ನಮ್ಗೆ ಒಳ್ಳೆ ಹೆಸರು, ನೀವು ಏನೋ ಮಾಡಿದ್ರು ನಮಗೆ. ಅದಕ್ಕೆ ನಮ್ಗೆ ನೋವಾದ್ರೆ ನಡೀತೈತೆ, ಅವ್ರಿಗೆ ನೋವಾಗಬಾರ್ದು. ಇನ್ನೊಂದು ಪಾಯಿಂಟ್ ಲಾಸ್ಟ್, ನಿಮ್ಮ ಹೋರಿ ಹಿಡಿತೇವಿ ಅಂತ. ಹೋರಿ ಹಿಡಿತೇವ್ರ ಅನ್ನೋರಿಗೆ ನಾವು ಯಾವತ್ತು ಬೇಡ ಅನ್ನಲ್ರಿ. ಹೋರಿ ಹಿಡಿಯೋರು ಹಿಡೀಲಿ. ಆಮೇಲೆ ಇತ್ತಿತ್ತಾಗ ಹೋರಿ ಹಿಡಿಯೋರು ಆ ಕಡೆ ದಾಟಿ ಬಂದು ಹಿಡಿತಾರೆ. ಯಾಕಂದ್ರೆ ಒಂದು ಸತ ಹೋರಿ ಹಿಡಿದ ಅಂದ್ರೆ ಕಮಿಟ್ರು ಆ ಮೂಮೆಂಟ್ನಾಗ ನೋಡಿರಲ್ಲ, ಕೆಲವೊಂದು ಸತ ಇದು ಮಾಡಿರಲ್ಲ, ಒಂದು ಊರಿಗೆ ಕೆಟ್ಟ ಹೆಸರು ಆಗದ್ರಿ. ಅದು ಹಿಡಿಯೋರು ಯಾರು ಇದ್ರು ಒಳಗೆ ಹಿಡಿಬೋದು. ಹಿಡಿಯಾಕಂತಾನೆ ಬಂದಿರ್ತಾರ, ಒಳಗಿಂದ ಹಿಡ್ಕೊಂಬರ್ಲಿಲ್ಲ, ಯಾಕೆ ಲಾಸ್ಟಿಗೆ ಬಂದು ಹಿಡಿಬೇಕು? ನಾವು ಹಿಡಿಯೋರಿಗೆ ಯಾರಿಗೂ ಬೇಡ ಅನ್ನಲ್ಲ, ಇದುವರೆಗೆ ಯಾರಿಗೂ ಬೇಡ ಅಂದಲ್ಲ, ಮುಂದೂ ಬೇಡ ಅನ್ನಲ್ಲ. ಯಾಕಂದ್ರೆ ಹೋರಿ ಹಬ್ಬ, ಹೋರಿ ಬಿಡೋದು ಹಿಡಿಯೋಕ್ಕೋಸ್ಕರ. ಅವ್ರು ಹಿಡೀಲಿ, ನಮ್ಗೆ ಅವ್ರ ಬಗ್ಗೆ ಏನು ಅಭಿಪ್ರಾಯ ಇಲ್ಲ. ಆದ್ರೆ ನಿಯತ್ತಿಂದ ಹಿಡ್ರಿ ಹೋರಿನ. ಹೋರಿ ಹತ್ಕೊಂಡು ಹೊರಗೆ ಬರ್ರಿ, ಹೋರಿ ಅಲ್ಲೇ ನಿತ್ಕೊಂಡಂಗೆ ಮಾಡಬೇಡ್ರಿ ಹೋರಿನ. ಹೋರಿ ನೀವು ಹಿಡಿಲಿಲ್ಲಂಗೆ ಅಲ್ಲಿ ನಿತ್ಕೊಂಡಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ನೀವು ಹಿಡಿದ ಮೇಲೆ ನಿಂದಿರ್ಲಿ ಹೋರಿ, ಅದು ನಮಗೆ ಖುಷಿ ಇರ್ತೈತಿ. ನಮ್ಮ ಹೋರಿ ಹಿಡ್ದಾಗ ನಿಂತೈತಿ ಹೋರಿ. ಆದ್ರೆ ಹಿಡಿಲಿಲ್ಲಂಗೆ ನಿತ್ಕೊಂಡಕ್ಕೆ ಹೋಗ್ಬೇಡ್ರಿ. ಈ ಹೋರಿ ಈಗ ನಾನು ನಿಂತಾನಲ್ರಿ, ಬರೀ ಹಿಂಗೆ ಸ್ವಲ್ಪ ದುಃಖಾಡಿದ ಅಂದ್ರೆ ನಾ ಅಲ್ಲಿ ಹೋಗ್ಬಿಡ್ತಾನೆ, ಅಷ್ಟು ಕಸು ಐತದ ಹೋರಿ. ಅವತ್ತು ನನಗಿಂತ ಸಣ್ಣ ಹುಡುಗ ಬಂದು ಹಿಡಿದ್ರೆ ಸುಮ್ಮನೆ ನಿಂತೈತಿ, ನಿಂತ ಮೇಲೆ ಹೋರಿ ಹಿಡಿದ್ರು. ಅದಕ್ಕೆ ಏನು ಕಾರಣ ಏನು ಅಂತಂದೇಳಿ ಹಿಂಗೆ ಮಾಡಬಾರ್ರಿ ಬ್ರದರ್. ಈಗ ಕೇಳೋವಂಥ ಪ್ರಶ್ನೆ, ನೀವು ಏನಕ್ಕೆ ಅಂದರೆ ನೀವು ಹೇಳೋವಂಥ ಮಾತುಗಳು, ಈಗ ನೀವು ಯಾವ ಹೋರಿ ಹೆಸರು ತಗೋತಿರೋ ಆ ಹೆಸರು ತಗೊಂಡು, ನಾನು ಹೆಸರಾದ ತಗೊಳ್ಳಿ ಅಂತ ಹೇಳ್ತಿಲ್ಲ. ನೀವು ನೋಡಿರ್ತೀರ, ಭಾಳ ಹಬ್ಬ ನೋಡ್ಕೊಂಡ್ ಬಂದಿರ್ತೀರ, ಯಾವುದೋ ಒಂದು ತುಂಬ ಚೆನ್ನಾಗಿ ಹಬ್ಬ ಮಾಡ್ತಿದೆ, ಬಟ್ ಹೆಸರಾಗದ್ರೆ ಎಲ್ಲೋ ಹಿಂದೆ ಉಳಿತಿದೆ ಆ ಎತ್ತು. ಅಂತ ಎತ್ತಾದರೆ ಯಾವ ಎತ್ತು ಚೂಸ್ ಮಾಡ್ತೀರಾ ಅಂತ. ಏನಕ್ಕೆ ಈ ಪ್ರಶ್ನೆ ಕೇಳ್ತೀನಿ ಅಂದರೆ, ವಿಡಿಯೋ ನೋಡ್ತಿರ್ತಾರೆ ಬ್ರದರ್, ವಿಡಿಯೋ ನೋಡಿದವರು ಆ ಪಾಯಿಂಟಲ್ಲಿ ತಗೊಂತಾರೆ. ಈಗ ನೀವು ಯಾವುದೋ ಒಂದು ಎಕ್ಸಾಂಪಲ್, ಯಾವುದೋ ಒಂದು ಹೋರಿ ಹೆಸರು ಹೇಳಿದ್ರಿ ಅಂತ ತಿಳ್ಕೊಳ್ಳಿ, ಯಾವ್ದು ತಡಿ ನೋಡೋಣ ಅಂತ ನೋಡ್ತಾರೆ. ಎಲ್ಲೋ ಅಂದಾಗ ಅದಕ್ಕೆ ಒಂದು ಪುಷ್ ಆಗುತ್ತೇನೋ ಅನ್ನೋದೊಂದು ನನ್ನ ಇದು ಅಷ್ಟೇ. ಯಾವ್ದು ಇರ್ಬೋದು ಬ್ರದರ್ ನಿಮಗೆ ಇಷ್ಟ ಆಗಿರೋ ಎತ್ತು? ನಮಗೆ ಹೆಸರಾಗಿರಲ್ಲ, ಅದಕ್ಕೆಲ್ಲೋ ಹೆಸರು ಆಗ್ತಿಲ್ಲ, ಬಟ್ ಹಬ್ಬ ಭಾಳ ಚೆನ್ನಾಗಿ ಮಾಡ್ತಿದೆ. ನಾವು ಒಂದೊಂದು ಹಬ್ಬದಾಗ ಒಂದೊಂದು ಎತ್ತು ಚಲೋ ಹಬ್ಬ ಮಾಡ್ತೀವಿ ರೀ. ಈಗ ಒಂದು ಹಬ್ಬದ ತೊಗೊಂಡ್ರೆ ರೀಸೆಂಟಾಗಿ ಅಂದ್ರೆ ಈಗ ಭಾಳ ಹಬ್ಬ ಮಾಡಿದವ್ರು ಭಾಳ ಎತ್ತಿದವ್ರಿ, ಬಡ್ರ ಮನೆ ಎತ್ತು ಭಾಳ ಇದಾವ್ರಿ.
ಈಗ ರೀಸೆಂಟಾಗಿ ಶಿಕಾರಿಪುರದಲ್ಲಿ ಉದ್ರಿ ವೀರೇಶ ಅಂತ ಒಂದು ಎತ್ತು ಅಂತ್ರಿ. ಉದ್ರಿ ವೀರೇಶ ಅಂತ ಅವತ್ತಿನ ಹಬ್ಬಕ್ಕೆ ಅದು ಚಲೋ ಇತ್ತು ಹೋರಿ. ಅವತ್ತಿನ ಹಬ್ಬಕ್ಕೆ ಅದು ಟಾಪ್ ಹೋರಿ ನಮ್ಗೆ ಅನ್ಸಿದ ಪ್ರಕಾರ. ನಾವು ಬೇರೆ ಅನ್ಸಿಕೆ ಬೇರೆ ಬಿಟ್ಟಿದ್ದು. ಹೌದೌದು, ಅದೇ ಉದ್ದೇಶಕ್ಕೆ ಬ್ರದರ್. ಯಾಕೆಂದ್ರೆ ನೀವು ಹೇಳಿದ್ರಲ್ವಾ ಈಗ ಉದ್ರಿ ವೀರೇಶ ಅಂತ ಒಂದು ಹೇಳಿದ್ರಿ. ಈಗ ಅದನ್ನ ಎಲ್ಲೋ ಒಂದ್ ಹತ್ರ ಹೋಗಿ ಜನ ನೋಡ್ತಾರೆ, ಆ ವಿಡಿಯೋಸ್ ನೋಡ್ತಾರೆ. ಇಲ್ಲ ಅವಾಗ ಯಾರ್ದು ಅದು ಕೆಟ್ಟದಾಗ ನಾನು ಹೇಳಿದ್ನಲ್ವಾ ಆಗ್ಲೇ, ಅವ್ರು ಯಾವತ್ತಿದ್ರು ಹಂಗ್ ಮಾತಾಡ್ತಿರ್ತಾರೆ. ಯಾರೋ ಒಬ್ಬ ಕರೆಕ್ಟಾಗಿ ನೋಡ್ತಿರೋ ಅಂತ ವ್ಯಕ್ತಿ ಹೌದಲ್ವಾ ಅಂತ ಎಲ್ಲೋ ಒಂದು ನೋಡ್ತಿರ್ತಾರೆ. ಆ ಉದ್ದೇಶಕ್ಕೆ ಹೇಳಿದ್ದ ಅಷ್ಟೇ. ನನಗೆ ಅನ್ಸಿದ್ರಿ ಮನ್ ಶಿಕಾರಿ ಒಂದ್ ಹಬ್ಬದ ಹೇಳಿದ್ದು. ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಹಬ್ಬ ನೋಡಿಲ್ಲ ನಾವು. ಯಾಕಂದ್ರೆ ನಾವು ಹಬ್ಬಕ್ಕೆ ಹೋದಲ್ಲೇ ಹಾಕದಲ್ಲೇ ನಮ್ಗಾಗಿರ್ತದ್ರಿ. ಯಾಕಂದ್ರೆ ಹಿಂಗಾಸಿ ಹೋಗಿ ಬಿಟ್ಟು ಹಿಂಗ್ ಬರ್ಬೇಕಂದ್ರೆ ನಮ್ಗೆ ಸುಸ್ತಾಗಿರ್ತೈತಿ. ಸುಸ್ತಾಗಿರ್ತೈತಿ. ಒಟ್ಟ ಹಬ್ಬ ನೋಡ್ರಿ ನಾವು ಹೋರಿ ಹಾಕಿದ್ರೆ ಒಟ್ಟ ಹಬ್ಬ ನೋಡಲ್ಲ. ಒಂದು ಹೋರಿ ಹಿಂಗ ಪಾಸ್ ಆಗಿದ್ ನೋಡಲ್ಲ. ಹೋರಿ ಹಬ್ಬಕ್ಕೆ ಹಾಕಿದ್ರೆ ಹೋರಿ ಆತು ನಾವಾತು ಗಾಡಿ ಆತು ಬರೀ ಇದೇ ಇರ್ತದೆ. ಹೋರಿ ಹಬ್ಬಕ್ಕೆ ಹಾಕ್ಲಿಲ್ದಲೇ ಈಗಿನ ಈ ವರ್ಷದ ಹಬ್ಬಕ್ಕೆ ನೋಡಿದ ಅಂದ್ರೆ ಕೆಲವೊಂದು ಹಬ್ಬದಲ್ಲಿ ಜನ ಇದ್ದಾಗ ಒಂಥರ ಹಬ್ಬ ಮಾಡ್ತಾವ ಎತ್ತು, ಜನ ಇಲ್ಲಾಗ ಒಂಥರ ಹಬ್ಬ ಮಾಡ್ತಾವ ಎತ್ತು. ಎಲ್ಲ ಎತ್ತು ಹಿಂಗ ಮಾಡ್ತಾವ ಅಂತ ಹೇಳಕ್ ಬರಲ್ಲ. ಇವತ್ತು ಚಲೋ ಮಾಡಿದ ಎತ್ತು ನಾಳೆ ಡಲ್ ಮಾಡ್ಬೋದು, ಇವತ್ತು ಡಲ್ ಮಾಡಿದ ಎತ್ತು ನಾಳೆ ಚಲೋ ಮಾಡ್ಬೋದು. ನಮ್ಮ ಎತ್ತ ಇವತ್ತು ಜನ ಇಲ್ಲಕ್ರ ಒಂಥರ ಬರ್ತೈತಿ, ಜನ ಇದ್ರು ಒಂಥರ ಬರ್ತೈತಿ. ಹಂಗ್ರಿ. ಇದು ನನ್ನ ಕಡೆಯಿಂದ ಲಾಸ್ಟ್ ಪ್ರಶ್ನೆ. ನಿಮ್ಮ ಹೆಸರು ಮಾಡಿಕೊಟ್ಟಿದೆ ಎತ್ತು. ಈಗ ಹೆಸರು ಮಾಡಬೇಕು ಅನ್ಕೊಂಡಿರೋರು ಬಹಳ ಇದಾರೆ ಜನ. ಎಲ್ಲೋ ಹೆಸರಾಗಿರೋ ಎಲ್ಲೋ ಅಪರೂಪ ಬರ್ತಾರೆ. 10ಕ್ಕೆ 2-3 ಹೆಸರಾಗಿರ್ತವೆ ಅಥವಾ ಒಂದೇ ಹೆಸರಾದ್ರೂ ಹೆಸರಾಗಿರುತ್ತೆ. ಈ ಹೆಸರು ಮಾಡಬೇಕು ಹಬ್ಬದಲ್ಲಿ ಅಂತ ಅಂದ್ರೆ ಏನ್ ಮುಖ್ಯ ಆಗುತ್ತೆ? ಅಥವಾ ನಿಮ್ಮ ಹೋರಿಗೆ ಇಂದಿಷ್ಟು ಜನ ಅಭಿಮಾನಿಗಳು ಇನ್ಸ್ಟಾಗ್ರಾಮ್ ಅಲ್ಲಿ ತೆಗೆದ್ರೆ ನಿಮ್ಮ ಒಂದು 20-25 ಪೇಜ್ ಸಿಗುತ್ತೆ. ಅಷ್ಟೆಲ್ಲ ಅಭಿಮಾನ ಪಡ್ಕೊಂಡಿದೆ ಅಂತ ಅಂದ್ರೆ ಏನ್ ಕಾರಣ ಆಯ್ತು ಅಂತ? ಯಾಕೆಂದ್ರೆ ನೀವು ಹೇಳೋ ಉತ್ತರ ಎಷ್ಟೋ ಜನ ನೋಡ್ತಿರ್ತಾರೆ, ಅವರು ಹೌದಲ್ವಾ ಅಂತ ಏನೋ ಒಂದು ಫೀಲ್ ಬರ್ಬೋದಾ ಅಂತ. ನಮ್ಗೆ ಬೇರೆಯವ್ರದ್ದು ಗೊತ್ತಲ್ರಿ. ಈಗ ನಾವು ಹೆಂಗಂದ್ರ ನಮ್ದು ಹೆಚ್ಚು ನಿಯತ್ತಿಗೆ ಇನ್ನೊಂದು ಹೆಸರು ಅಂದ್ರೆ ನಮ್ಮ ಸಾಮ್ರಾಜ್ಯ ಅಂತ ನಾವು ಹೇಳ್ತೇವ್ರಿ. ಯಾಕಂದ್ರೆ ನಾವು ನಿಯತ್ತಾಗೆ ನಡ್ಕೊಂಡೇವಿ. ನಾವು ಯಾರಿಗೆ ದ್ರೋಹ ಮಾಡಿಲ್ಲ, ಯಾರಿಗೆ ನಾವು ಒಂದು ಬಸವಣ್ಣನ ಕಟ್ಟಿ ಇನ್ನೊಂದು ಬಸವಣ್ಣನ ಹರಿಸ್ಬೇಕು ಅಂತಂದೇಳಿ ಇದು ಮಾಡಿಲ್ಲ. ನಮ್ಮ ಎತ್ತು ನಮ್ಮ ಬಸವಣ್ಣ. ಇವತ್ತು ಹಬ್ಬ ಮಾಡ್ತಾ ಚಲೋ, ಹಬ್ಬ ಮಾಡಿಲ್ಲ ತೊಗೊಂಬರ್ತೇವೆ. ಹೊಡೆದಾಗ ಹಿಡಿದ್ರು ಎಲ್ಲ ಊರಿಯರು ಹೊಡಿತಾರ, ಇದು ಮಾಡ್ತಾರೆ. ನಾವು ಯಾರಿಗೂ ಹೊಡಿಲಿಲ್ಲ, ಹೋರಿ ಹಿಡಿದಾರ ತೊಗೊಂಬಂದ್ವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದು ಒಂದು ಘಟನೆ ಆಗ್ಬೇಕಾಗಿತ್ತು, ಅದಾದ್ಮೇಲೆ ನಾವು ಬೆಳೆದದ್ದು. ಅದಾದ್ಮೇಲೆ ನಾವು ಬೆಳೆದದ್ದು ಅಂತ ನಮ್ಮ ಅಭಿಪ್ರಾಯ. ನೋಡ್ತೀನಿ ನಾನು ವಿಡಿಯೋಗಳನ್ನ. ದ್ವೇಷದವ್ರು ಬಿಟ್ಟಾಕಿ ಅವ್ರು ಇದ್ದೇ ಇರ್ತಾರೆ, ಇರಲೇಬೇಕು. ಬಟ್ ನಾನು ನೋಡ್ದಂಗೆ ಪ್ರೀತಿಸೋರು ತುಂಬಾ ಜನ ಇದ್ದಾರೆ ಬ್ರದರ್. ಸುಮ್ಮನೆ ನಿಮಗೆ ಏನೋ ಒಂದು ಬಕೆಟ್ ಹಿಡಿಬೇಕು ಅಥವಾ ಏನೋ ಒಂದು ಹೇಳಬೇಕು ಅಂತ ನಾನು ಹೇಳ್ತಿಲ್ಲ. ನಾನು ಇನ್ಸ್ಟಾಗ್ರಾಮಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿ ಇದ್ದೇ ಇರ್ತೀನಿ. ವಿಡಿಯೋಸ್ ಬರ್ತಾ ಇರುತ್ತೆ, ನೋಡ್ತಾ ಇರ್ತೀನಿ. ಎಷ್ಟೋ ಜನ ಆ ವಿಡಿಯೋಸ್ ನೋಡ್ಬಿಟ್ಟು ಹಿಂಗೆ ಆಯ್ತಲ್ಲ ಅಂತ ಅದ್ರ ಕಮೆಂಟ್ಸ್ ಭಾಳ ಓದ್ತಿರ್ತೀನಿ ಬ್ರದರ್. ನಾನು ಜಾಸ್ತಿ ಸ್ವಲ್ಪ ಅದ್ರಲ್ಲಿ ನೋಡಿರ್ತೀನಿ. ಬಟ್ ನಾನು ಕೊನೆಯದಾಗಿ ಈ ಮಾತಾಡೋರು ಯಾರಾದ್ರೂ ಇದ್ದೀರಾ? ಮತ್ತೆ ಯಾರಾದ್ರೂ ಮಾತಾಡ್ತೀರಾ? ನೀವೇನಾದ್ರೂ ಮಾತಾಡ್ತೀರಾ ಹೋರಿ ಬಗ್ಗೆ? ಮತ್ತೇನಾದ್ರೂ ಹೇಳೋದಿದ್ರೆ ಏನಾದ್ರು ನಮ್ಮ ಅಭಿಮಾನಿಗಳಿಗೆ ಕ್ಷಮೆ ಕೋರ್ತೀವಿ. ಅದೋ ಒಂದು ವಿಚಾರ. ಹೋರಿ ಹೊರಗೆ ಬಿಟ್ಟು ತೋರ್ಸಲ್ಲ. ಈಗ ಭಾಳ ಜನ ಅವ್ರ ಮಕ್ಕದಾಗ ಗೊತ್ತಾಗತ್ತೆ ನಮಗೆ. ಈಗ ಎಷ್ಟೋ ಜನ ಬಂದಿರ್ತಾರ ಪಾಪ. ಆದ್ರೆ ನಮಗೆ ಈ ಹೋರಿ ಹೆಂಗಿರ್ತಾವ ಅನ್ನೋದು ನಮಗೆ ಗೊತ್ತೈತಿ. ನಮ್ದು ಹಳೆ ಹೋರಿ ಹಂಗಿರ್ಲಿಲ್ಲ. ಬರ್ತಿತ್ತು, ನಾವು ಬಿಜ್ಗೆ ಬಂದಾಗ ಹೊರಗೆ ಬರ್ತಿತ್ತು, ನಿಂದಿರ್ತಿತ್ತು, ಅವ್ರ ಜೊತೆ ಫೋಟೋ ಹೊಡ್ಸ್ಕೊಂತಿತ್ತು, ಮತ್ತು ಒಳಗೆ ಹೋಗ್ತಿತ್ತು. ಅದಕ್ಕೇನು ಅದೊಂದು ರೊಟೀನ್ ಆಗ್ಬಿಟ್ಟಿತ್ತು. ಡೈಲಿ ಅದಕ್ಕೊಂದು ರೊಟೀನ್ ಅದು ಹಂಗಾಗಿತ್ತು. ಇವು ಹಂಗಲ್ಲ. ನಾವು ಹಿಡ್ಕೊಂಡ್ರು ನಮ್ಮ ತಪ್ಪಿಸ್ಕೊಂಡೋದು ಅವ್ರಿಗೆ ಆಯ್ತು. ಈಗ ಇದು ನಮ್ಮನ್ನ ಬಿಡಂಗಿಲ್ಲ. ಮಂದಿ ಏನ್ ಮಾಡ್ತೈತೆ ಅಂದ್ರೆ ನಮ್ಗೆ ಅಷ್ಟೇ. ಹಂಗಾಗಿ ಯಾರೋ ಹೋರಿ ನೋಡಕ್ ಬಂದ್ರು, ಬೆಳಿಗ್ಗೆ 9 ಗಂಟೆಯಿಂದ 10 ಗಂಟೆ ಮಟ್ಟ ಹೊರಗಿರ್ತಾವ ಹೋರಿ. ಬರ್ರಿ ನೋಡ್ರಿ, ದೂರದಿಂದ ಫೋಟೋ ಹೊಡ್ಕೊರಿ. ಹಬ್ಬಕ್ಕೆ ಹಾಕಿದಾಗ ಅವು ಸುಸ್ತಾಗಿರ್ತಾವು. ಒಂದ್ ರೌಂಡ್ ಹೋಗಲಿ ಮಟ್ಟ ಎನರ್ಜಿ ಇರ್ತಾವ. ಒಂದ್ ರೌಂಡ್ ಹೋದ್ರೆ ಎಷ್ಟೋ ಆಗ್ಲಿ ಸ್ವಲ್ಪ ಸುಸ್ತಾಗಿರ್ತಾವು. ಅವಾಗ ಬರ್ರಿ ಫೋಟೋ ಹೊಡಿಸ್ಕೇರಿ. ಯಾರು ಬೇಡನಲ್ಲ. ಹೋರಿ ಹಿಡ್ಕೊಂಡವ್ರು ಪಾಳೆದಾಗ ಫೋಟೋ ಹೊಡ್ಸಲ್ಲ ಅಂತಾರ. ಯಾವ ಕಾರಣಕ್ಕಂದ್ರೆ ಕೆಲವೊಂದು ಹೋರಿ ಹಗಲಿ ಮೂಲಿ ಬಂದು ಮಕ್ಕ ಮುಟ್ಟೋದ್ರಿಂದ ಹೋರಿ ಎನರ್ಜಿ ಉಳಿಯಲ್ರಿ, ನರಮ್ ಆಗ್ಬಿಡ್ತೈತಿ. ಆ ಒಂದು ಕಾರಣಕ್ಕೆ ನಾವು ಫೋಟೋ ಹೊಡಿಸ್ಕೊಡಲ್ಲ. ಫೋಟೋ ಹೊಡಿಸ್ಕೊಡಲ್ರಿ ಹಬ್ಬದಾಗಿ. ಯಾಕಂದ್ರೆ ಪಾಳೆದಾಗ ಲಾಸ್ಟ್ 1 ಅವರಿಂದ 2 ಅವರ್ ಹಬ್ಬ ಎಲ್ಲ ಮುಗಿದ್ಮೇಲೆ ಅವ್ರಿಗಾಗೆ ಫ್ರೀ ಬಿಟ್ಟಿರ್ತಾವ ಹೋರಿನ. ನಾವು ಸುಸ್ತಾಗಿರ್ತೇವೆ, ನಮ್ಮನ್ನ ಕರಿಬೇಡ್ರಿ. ಹೋರಿ ಹಿಡಿದುಕೊಡ್ರಿ ಇರ್ತಾರ, ಬೇಜಾರು ಹಾಕೋಬೇಡ್ರಿ. ನಮ್ಮ ಕಡೆ ಬಂದು ನೀವು ಬರ್ರಿ ಅಂತಂದೇಳಿ ಕರಿತಿರ್ತೀರಿ. ನಾವು ಸುಸ್ತಾಗಿರ್ತೀವಿ. ನಾವು ಕೆಲವೊಂದ್ಸತ ಬರಲಿಲ್ಲ ಅಂದ್ರೆ ನಿಮಗೂ ಬೇಜಾರಾಕತಿ. ಅದನ್ನ ಅರ್ಥ ಮಾಡ್ಕೊಂಡು ಇದು ಮಾಡಿ ಅಷ್ಟೇ. ಓಕೆ ಬ್ರದರ್, ಹಾಗಿದ್ರೆ ಎಂಡ್ ಮಾಡ್ಲಾಗಿದ್ರ? ಇದು ನೀವು ಕೇಳಿದ್ರಿ
ಈ ಎಷ್ಟೋ ಜನ ವಿಡಿಯೋ ಮಾಡಿದ್ರ ಅಣ್ಣ ಅಂತ ಇನ್ಸ್ಟಾಗ್ರಾಮಲ್ಲಿ ಹೆಚ್ಚು ಕಡಿಮೆ ಲಾಸ್ಟ್ ವೀಕಿಂದ ಮೆಸೇಜ್ ಮಾಡ್ತಾನೆ ಇದ್ದೀರಾ. ಇವತ್ತಿದ್ದೀವಿ ರಾಕ್ ಸ್ಟಾರ್ ಸಾಮ್ರಾಜ್ಯದ ಮುಂದಿದ್ದೀವಿ. ಚಾಂಪಿಯನ್ ಮತ್ತು ಪಾಂಡವ ಎರಡು ನಮ್ಮ ಎದುರುಗಡೆನೇ ಇದೆ. ನಿಮ್ಮ ಕೆಲಸನ ಬಿಟ್ಟು ನಮಗೊಂದು ಟೈಮ್ ಕೊಟ್ಟಿದ್ದೀರಾ. ಅದಕ್ಕೆ ಆ್ಯಕ್ಚುಲಿ ನಿಮಗೆ ಇನ್ನೂ ಗ್ರೇಟ್ ಹೇಳಬೇಕು, ಹಾಯಿಸ್ಕೊಂಡಿದ್ದೀರಾ ಎತ್ತತ್ರ. ನಿಮಗೆ ತುಂಬ ಥ್ಯಾಂಕ್ ಯು. ನಿಮಗೂ ಸರ್ ಥ್ಯಾಂಕ್ ಯು. ಇಲ್ಲಿ ಬಂದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಒಂದು ಮಾತ್ರಿ, ಹೋರಿ ಹಬ್ಬದ ಕಮಿಟಿಯರಿಗೆ ಹೋರಿ ಹಬ್ಬ ಮಾಡ್ತಾರ, ಅವರು ಬಹುಮಾನ ಕೊಡಲಂಗೆ ಅಷ್ಟ ಬಿಟ್ಬಿಡ್ತಾರ. ಈಗ ಹೋರಿಯರು ಎಲ್ಲರೂ ಅದನ್ನ ಅಲ್ಲಿಗೆ ಕೈ ಬಿಟ್ಬಿಡ್ತಾರೆ. ಒಬ್ರು ಒಂದ್ ಹೋರಿಯರು 2 ಹೋರಿಯರು ಅಂತ ಕೇಳೋದ್ರಿಂದ ಏನಾಗಲ್ರಿ, ಅವ್ರು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡ್ತಾರ ವಾರ ಗಂಟ್ಲೆ. ಆಮೇಲೆ ಕೇಳಿ ಸಾಕಾಗಿ ಬಿಟ್ಬಿಡ್ತಾರ. ಒಂದ್ ಹಬ್ಬದವ್ರಿಗೆ ಯಾರಿಗಾರ ಬಹುಮಾನ ಕೊಡಲ್ದಾರಿಗೆ ಹೋರಿಯರು ಎಲ್ಲರೂ ಕಂಪಲ್ಸರಿ ಆಗಿ ಹೋಗಿ ಕಮಿಟಿಯರಿಗೆ ಬಿಗಿ ಹಚ್ಚಿದ ಅಂದ್ರೆ ಅವ್ರ ಹಬ್ಬ ಇಡಕ್ಕೆ ಹೆದರ್ತಾರ. ಹೌದೌದು, ಹಬ್ಬ ಉಳಿಬೇಕಂದ್ರೆ ಹಂಗ್ ಮಾಡ್ಬೇಕು ನಾವು ಹೋರಿಯರು. ಹೌದೌದು, ಬಹುಮಾನ ಕೊಡ್ಬೇಕು. ಯಾಕಂದ್ರೆ ಹಬ್ಬ ಇಟ್ಟಿರ್ತಾರ, ನಾವೇನು ಹಂಗ ಹೋಗಿರಲ್ಲ. ಇಂಟರ್ಫೀ ತಗೋಬಾರ್ದು, ಖುಷಿಗೆ ಹಬ್ಬ ಮಾಡ್ಬೇಕು. ಇಂಟರ್ಫೀ ಬೇಡ, ಬಹುಮಾನ ಬೇಡ. ಹೌದು, ಆ ಥರ ಹಬ್ಬ ಮಾಡೋದಾದ್ರೆ ಹೌದು, ಆ ಥರ ಹಬ್ಬ ಬೆಸ್ಟ್. ಖುಷಿಗೆ ಹಬ್ಬ ಮಾಡೋದು ಇಲ್ಲ, ಟೈಮಿಂಗ್ಸ್ ಹಬ್ಬ ಮಾಡ್ರಿ. ಆ ಬಸವಣ್ಣಲ್ಲಿ ಎಷ್ಟು ಇರ್ತೈತಿ ನೀವು ಹೇಳೋದ ಬೇಡ, ಜನಕ್ಕೆ ಗೊತ್ತಾಗತಿ. ಹೌದೌದು. ಈಗ ಹೆಂಗಾಗಿದೆ ಅಂದ್ರೆ ಪ್ರತಿಯೊಬ್ರು ಹಬ್ಬ ಇಡ್ತಾರ, ವಾರ ಗಂಟ್ಲೆ ಬಿಡ್ತಾರ, ಬಹುಮಾನ ಕೊಡ್ತಾರ. ಪ್ರತಿಯೊಬ್ರು ಹಬ್ಬ ಇಡ್ತಾರ, ವಾರ ಗಂಟ್ಲೆ ಬಿಡ್ತಾರ, ಬಹುಮಾನ ಕೊಡ್ತಾರ. ಹಿಂಗಾಗಿದೆ. ಹಬ್ಬ ಮುಗಿದ್ಮ್ಯಾಗ 1 ದಿನ ಟೈಮ್ ತಗೊಳ್ರಿ. ಕೆಲವೊಬ್ರು ಅವತ್ತ ಬಹುಮಾನ ಕೊಡ್ತಾರ ಅನ್ನೋರು ಅವತ್ತ ತಗೋರಿ, ಇಲ್ಲ ಮರುದಿನ ಬೆಳಿಕೊಳ್ಳಿರಿ. ಹಬ್ಬ ಮಾಡಿರಿ ಅಷ್ಟ, ಹಬ್ಬನ ರಿಸ್ಕ್ ತೊಗೊಂಡಿರ್ತಾರ, ಬಹುಮಾನ ಕೊಡಾಕಬೇಕು. ಇಲ್ಲಪ್ಪ ಅಂದ್ರೆ ಎಲ್ಲ ಹೋರಿಯರು ಆ ಹಬ್ಬಕ್ಕೆ ಹಾಕಿದ ಪ್ರತಿಯೊಬ್ರು ಹೋರಿಯರು ಹೋಗಿ ಕಮಿಟಿಯರ್ ಬಿಗಿ ಹಚ್ಚಿದ ಅಂದ್ರೆ ಬಹುಮಾನ ಬರ್ತಾವ್ರಿ. ಹೌದೌದು, ಎಲ್ಲಿದ್ರು ಕಮಿಟಿಯರ್ ಬರ್ಬೇಕ್ರಿ. ಹೌದು, ಹಂಗ ಮಾಡಿದ ಅಂದ್ರೆ ಹಬ್ಬ ಉಳಿತೇವ್ರಿ, ಇಲ್ಲ ಅಂದ್ರೆ ಹಬ್ಬ ಉಳಿಯಲ್ಲ. ಹೌದು ಖಂಡಿತ. ಯಾಕೆಂದ್ರೆ ನೀವು ಹೇಳಿದ್ದು ಪ್ರತಿಯೊಬ್ರು ಆತರ ನಿಲುವನ್ನ ಕೊಟ್ಟಾಗ ಅವಾಗ ಹಾಗೆ ಆಗುತ್ತೆ. ಯಾರು 10 ಜನ ಮಾಡೋದ್ರಿಂದ ಆಗಲ್ರಿ. ಹೌದೌದು. ಇದ ಹಿರೇಮತ್ತೂರು ಹಬ್ಬದರಿ ಹಬ್ಬ ಆಗಿ 1.5 ತಿಂಗಳಿಗೆ ಬಹುಮಾನ ಕೊಟ್ಟಾರ. ಹಬ್ಬ 1.5 ತಿಂಗಳಿಗೆ ಅಷ್ಟಕ್ಕೆ ಜನ ಇದು ಯಾವ ಅಂತ ಕೇಳ್ಬೇಕಾಗುತ್ತೆ, ಯಾವ ಹೋರಿ ಅನ್ನೋದು ಗೊತ್ತಾಗಲ್ರಿ. ಹೌದೌದು. ಇದು ಹಿರೇಮತ್ತೂರು ಹಬ್ಬ ಬಂಪರ್ ಕೊಡೋದ್ರಿ. 1.5 ತಿಂಗಳ 10 ದಿನ ಫೋನ್ ಮಾಡಿದ್ವಿ ಹೋಗಿ ಯಾವಾಗ ಅಂತಂದ್ರೆ. ಅಲ್ಲಿ ಮೂಮೆಂಟ್ ಹೆಂಗಿತ್ತು ಅಂತ ಜನದ ಬಾಯಾಗ ಕೇಳಿದ ಪ್ರಕಾರ ನಮ್ಮ ಅಭಿಪ್ರಾಯ ಇಲ್ಲ, ಜನನೇ ಹೇಳಿದ್ರು 3 ರೌಂಡ್ ಪಾಸ್ ಆಗಿತ್ರಿ. ಬಲಕ್ ಬಂದತ್ತು ಹೋರಿ ಕೊಟ್ರಿ, ಇದು ಕೊಡ್ಬೇಕು ಅಂತ. ಫಸ್ಟ್ ಹಸಿಂಗ್ ಇದಿತ್ತು, ಸೆಕೆಂಡ್ ಜನದ ಬಾಯಿಗೆ ಆದತ್ತು ಗೊತ್ತಿಲ್ಲ ನಮ್ಗೆ. ನಮ್ಮ ಅನಿಸಿಕೆ ಬೇರೆ ಇತ್ತು, ನಮ್ಮ ಅನಿಸಿಕೆನೇ ಬೇರೆ. ಈಗ ಜನ ಹೇಳಿದ್ರು ಇನ್ನು ಕೊಟ್ಟರೆ ನಿಮ್ಮ ಊರಿಗೆ ಕೊಡ್ತಾರ. ನಾವು ಊರಿಗೆ ಹಿಡ್ಕೊಂಡು ಹೋಗ್ಬೇಕಾರೆ ಹೇಳೋರು ಜನ, ನಿಮ್ಮ ಊರಿಗೆ ಕೊಡ್ತಾರೆ ಇವತ್ತ, ನಿಮ್ಮ ಊರಿನ ಚಲೋ ಹಬ್ಬ ಮಾಡಿದ್ವಿ ಅಂತಂದೆ. ನಾವು ಬಹುಮಾನ 10 ಜನ ಕೇಳಿದ್ವಿ. ಕೇಳಿ ಸಾಕಾಗಿ ಬಿಟ್ಟಿವಿ ನಾವು. ಯಾವಾಗ ಯಾಕೆ ಕೊಟ್ವಿ ನಮ್ಮ ರೊಕ್ಕ ಹೋದಂಗೆ ಆದ್ವ, ಹೋಗ್ಬಿಡು ಖುಷಿಗೆ ಹಬ್ಬ ಮಾಡೇವಿ ಅಂತ ತಿಳ್ಕೊಂತ ಅಂತಂದೇಳಿ. ಅದನ್ನ ಯಾವಾಗ ನಮ್ಗ ಗೊತ್ತಿಲ್ಲ, ಶಿಕಾರಿಪುರಕ್ಕೆ ಹಬ್ಬಕ್ಕೆ ಹೋಗಿ ಅವಾಗ ಲಿಸ್ಟ್ ಬಿಟ್ರ. ಶಿಕಾರಿಪುರ ಹಬ್ಬ ಯಾವಾಗ 5ನೇ ತಾರೀಕು, 3ನೇ ತಿಂಗಳ 5ನೇ ತಾರೀಕು ಹಬ್ಬ ಆಗಿದ್ದು. ಈ ತಿಂಗಳ ಹೋದ ತಿಂಗಳ 24ನೇ ತಾರೀಕು ಹಬ್ಬದ ದಿನ ಲಿಸ್ಟ್ ಬಿಟ್ರು. ಹಿಂಗಾಗ್ತದೆ. ಆದಷ್ಟು ಇಂಥವನ್ನೆಲ್ಲ ಕಮಿಟಿಯವರು, ನಾವು ಈಗ ಎಲ್ಲ ವಿಡಿಯೋಸದಲ್ಲೂ ಕಮಿಟಿಯವ್ರಿಗೆ ಹೇಳ್ತಿದೀವಿ ಅಂದ್ರೆ ನಿಮ್ನೇನು ನಾವೇನು ದೂರ್ತಿಲ್ಲ. ಏನು ಆಗ್ತಿದೆ ಅದನ್ನ ಯಾರ್ಯಾರು ಆ ಥರ ಮಾಡ್ತಿದ್ದೀರೋ ಅವ್ರಿಗೆ ಅಷ್ಟೇ ಹೇಳ್ತಿರೋದು, ಎಲ್ರಿಗೂ ಅಲ್ಲ. ನೀವು ಚೆನ್ನಾಗಿ ಹಬ್ಬ ಮಾಡ್ತಿದ್ದೀರಾ ಅಂದ್ರೆ ನಿಮ್ ನಮಗೂ ಖುಷಿ ಇರುತ್ತೆ, ಹೋರಿ ಮಾಲೀಕರಿಗೂ ಹೆವಿ ಖುಷಿ ಇರುತ್ತೆ. ಹೌದು ಬ್ರದರ್, ಒಂದೇ ನಿಮಿಷ. ಒಂದು ಈ ಕಮಿಟ್ರ್ ಹಬ್ಬ ಇಡ್ತಾರಲ್ರಿ, ಇಡೋದ್ರಿಂದ ಈಗ 20 ಜನ 30 ಜನ ಸೇರ್ತಾರೆ, ಇಟ್ಟು ಅದೊಂದು ಬಿಸ್ನೆಸ್ ಅಂತ ಮಾಡ್ಕೊಂತಾರೆ. ಬಹುಮಾನ ಅವತ್ತ ಕೊಟ್ರೆ ಅವು ಹುರಿಯರು ಭಾಳ ಖುಷಿಲಿಂದ ಹೋಗ್ತಾರೆ. 4,000 5,000 ಎಂಟ್ರಿ ಪೀಸ್ ತೊಗೊತಾರೆ. ಇವರು ತೊಗೊಂಡು ಬಹುಮಾನ ಕೊಡಂಗಿಲ್ಲಲ್ಲ, ಭಾಳ ನೋವಾಕ್ಕವು. ನೋವಾಗಿ ಒಂದು ಹಬ್ಬಕ್ಕೆ ಕೊಡ್ತಾರೆ, ಇನ್ನೊಂದು ಹಬ್ಬಕ್ಕೆ 80 ಹೋರಿ ಕೊಡ್ತಾವೆ, ಇನ್ನೊಂದು ಹಬ್ಬಕ್ಕೆ 60 ಹೋರಿ ಕೊಡ್ತಾವೆ. ಇವತ್ತು ಯಾವ ಪರಿಸ್ಥಿತಿಗೆ ಬಂದೈತೆ ಅಂತಂದ್ರೆ ಆಕಾರದಾಗ ಮಂದಿಲ್ಲ, ಗೇಟ್ನಾಗ ಹೋರಿಲ್ಲ. ಇವತ್ತು ಒಂದು ಹೋರಿಗೆ 3 ಪಾಳೆ 4 ಪಾಳೆ ಸಿಗ್ಬೇಕಾದ್ರೆ ಒದ್ದಾಡಿ ಬಿಡ್ತಿದ್ವಿ ನಾವು. ಅಂದ್ರೇನು ಭಾಳ ಕಷ್ಟದಿಂದ ಬಿಡ್ತಿದ್ವಿ. 3 ಪಾಳೆ ಬಿಡೋ ಗುದ್ಮುರ್ಗೆ ಹಾಕಿ ಬಿಡ್ತಿದ್ವಿ. ಇವತ್ತು ಖಾಲಿ ಎಲ್ಲರ ಕಟಿಗೆ ಕೂತ್ಕೊಂಡು ಹಂಗೆ ಸೀದಾ ಗೇಟಿಗೆ ಓದ್ಬಿಡಪ್ಪಂಥ ಪರಿಸ್ಥಿತಿ ಬಂದೈತಿ. ಯಾಕಂದ್ರೆ ಹಬ್ಬ ಫಿಕ್ಸಿಂಗ್ ಏನೋ ಅವರು ಇವತ್ತು ಯಾಕೆ ಹಿಂಗೆ ಮಾಡಕತ್ತಾರ ಅಂದ್ರೆ 8 ದಿವಸ 15 ದಿವಸ 1 ತಿಂಗಳು ಬಿಟ್ಟು ಕೊಡ್ತಾರ ಅಂದ್ರೆ ಯಾವುದೇ ಒಂದು ಬಹುಮಾನ ಕೊಡ್ಬೇಕಾದ್ರೆ ಅದಕ್ಕೆ ರೊಕ್ಕ ತೊಗೊಂಡು ಕೊಡಕತ್ತಾರ. ಇದು ಕೊಟ್ಟದಲ್ಲ ಮತ್ತು ಅಲ್ಲಿ ತೊಗೊತಾರೆ. ಬೈಕಿಗೆ ದೊಡ್ಡ ಬಹುಮಾನಕ್ಕೆ ಏನದವಲ್ಲ ಅವು ಸಣ್ಣವರ ಕೊಟ್ಟರೆ ಅವ್ರನ್ನ ಕಳಿಸ್ಬಿಟ್ರೆ ಅವರು 4,000 ಇಸ್ಕೊಂಡು ಹೋದ್ರೆ 4 ಬೈದ ಬದಲಿ 1 ಬೈದು ಸಿಗ್ತಾರೆ. ಇವತ್ತು ಅವ್ರಿಗೆ ಸಿಟ್ಟಿರ್ತೈತಿ. ನಾವು ಒಂದು 2 ತಿಂಗಳು ಈಗ ನಾವಂದು ನೋಡಿ ಅಲ್ಲಿ ಬಿಟ್ಟದ್ದು ಅಲ್ಲೇ ಅದಾವ, ಅವನ್ನ ತೊಗೊಂಬರೋಕ್ಕಾಗಲ್ಲ ಅಂತ. ಆದ್ರೆ ದಯವಿಟ್ಟು ಕಮಿಟ್ರಿ ಇಡ್ಬೇಕಾದ್ರೆ ಅವತ್ತ ಕೊಟ್ಟೆ ಅಂದ್ರೆ ಇವತ್ತು ಹೋರಿ ಪಾಳ್ಯದಾಗ ಹಿಡಿಸ್ತಷ್ಟು ಬರ್ತಾವೆ. ಇಲ್ಲ ಅಂದ್ರೆ ಮೊನ್ನೆ ಒಂದು 2-3 ಹಬ್ಬದಲ್ಲಿ ಬರೀ 60-70 ಹೋರಿ ಅದ. ನಾವು ಇದನ್ನು ತೊಗೊಂಡೋಗಿವಿ,
ತಿರುಗಿ ಒಳ್ಳೆ ನೋಡಿದ್ರೆ ಪಾಳೆ ಎಲ್ಲ ಬೇನ್ ಗಿಡ ನೆಳಿ ಕಟ್ಕೊಂಡು ಸೀದಾ ಡೈರೆಕ್ಟ್ ಪಾಳೆಗೆ ತರ್ತಾರೆ. PP ಓರಿ 15 ಓರಿ ಅದಾವೆ, 15 20 ಓರಿ ಅದಾವೆ, ಅದ್ರಾಗ ಒಂದು ಸರದ್ರು. ಹಾಗಾಗಿ ಓರಿನೇ ಇಲ್ಲ ಇವತ್ತು. ಆ ಕಡೆದಾಗ ಮಂದಿ ಓರಿದ್ರೆ ಆ ಕಡೆದಾಗ ಮಂದಿ ಇರ್ತೈತಿ, ಗೇಟ್ನಾಗ ಓರಿನೇ ಇಲ್ಲ ಅಂದಾಗ ಆ ಕಡೆದಾಗ ಮಂದಿಲ್ಲ. ಯಾರು ಕಮಿಟ್ರಿ ಮಾಡ್ತಕ್ಕದ್ದೇ ತಪ್ಪಿದೆ. ಇವತ್ತು ಈ ಹಬ್ಬ ನೋಡ್ತಾರ, ಮುಂದೆ ಹಬ್ಬನ ಅದ ಬಿಡಲಿಪ್ಪ ಎಲ್ಲರೂ ಹಂಗೆ ಮಾಡಾಕತ್ತಾರ, ಏನು ಒಕ್ಕಿ ಬಿಡ ಅತ್ಲಾಗ, ಏನು ಒಕ್ಕಿ ಬಿಡ ಅಂತಾರೆ. ಹಬ್ಬ ಬಂದ್ ಆಗ್ತಾವ ಹೊರತು ಚಲೋ ಆಗ್ಬೋದು. ಹಾಕವು ಮಧ್ಯಾಹ್ನಕ್ಕೆ ಬಂದ್ ಹಾಕವು. ಇವರು ಬಹುಮಾನ ಕೊಡೋದ್ರಿಂದ ಸ್ವಲ್ಪ ನೋವಾಗತೈತೆ ರೈತರಿಗೆ. ಈ ವಿಡಿಯೋನ ಯಾರ್ಯಾರು ನೋಡ್ತಿದ್ದೀರೋ ಕಂಪ್ಲೀಟಾಗಿ ನೋಡಿ, ಏಕೆಂದರೆ ತಿಳ್ಕೊಬೇಕಾಗಿರೋ ವಿಚಾರಗಳು ತುಂಬ ಇದ್ದಾವೆ. ಚೆನ್ನಾಗಿ ಮಾತಾಡಿದ್ದಾರೆ, ಆದಷ್ಟು ಕಂಪ್ಲೀಟಾಗಿ ನೋಡಿ ವಿಡಿಯೋನ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋತಿರೋ ಬಿಟ್ಕೋತಿರೋ ನಿಮ್ಮ ಇಷ್ಟ, ಅದು ಈಗ ಹೇಳ್ತಿರೋದು. ಬಟ್ ವಿಡಿಯೋ ಅಂತೂ ಕ್ಲೀನಾಗಿ ನೋಡಿ, ವಿಡಿಯೋ ಕ್ಲೀನಾಗಿ ನೋಡಿ, ಏಕೆಂದರೆ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಅವ್ರ ಮಾತಿಗಾದರೂ ಆ ಬೆಲೆ ಸಿಕ್ಕಂಗೆ ಆಗುತ್ತೆ ಅಷ್ಟೇ ವಿಡಿಯೋ ನೋಡಿದಾಗ. ಥ್ಯಾಂಕ್ ಯು ಎಲ್ರಿಗೂ, ಥ್ಯಾಂಕ್ ಯು ಬ್ರದರ್, ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್.